ಯಾವ್ದಕ್ಕೆ ಹಾಕಿದ್ರು ಇದಕ್ಕೆ ಇನ್ನೊಂದು ಹಾಕಿದ್ರ ನವೀನ ಲೈಟ್ ಗೈಡ್ ಮಾಡು ಒಪ್ಪಲ್ಲ ಲೈಟ್ ಗೈಡ್ ಮಾಡು ರೋಲ್ ರೋಲಿಂಗ್ ಆಕ್ಷನ್ ಸರಿ ನಮಸ್ತೆ ಇಲ್ಲಿ ಕಪ್ ಕೊಟ್ಟು ಇಲ್ಲಿ ಕಪ್ಪು ಬೇಡ ಸಾಕು ಹಂಗೆ ನೋಡಿ ಅವರು ಹಾಕಿ ನಾನು ಹಾಕಿಲ್ಲ ಹಾಗೆ ಕುತ್ಕೊಳ್ಳಿ ಎಲ್ಲರೂ ಎಕ್ವಿಪ್ಮೆಂಟ್ ತರಬೇಕಾಗತ್ತೆ ಬೇಡ ಬೇಡ ಹಂಗೆ ಹೋಗೋದಾ ಬಂದ್ಬಿಟ್ಟಿದ್ದೀರೋ ಆ ಜನ ಎಲ್ಲಿ ನಿಮ್ಮದು ಇನ್ನೊಂದು ಹೆಡ್ ಬಸ್ಸು ಯಾರು ಬರಬೇಕು ಶುರು ಮಾಡಿ ನೀವು ಪರವಾಗಿಲ್ಲ ಏನಿಲ್ಲ ಶಾರ್ಟ್ ಆಗ್ತಿದ್ದಾರೆ ಯಾವ ಕ್ಯಾಂಡಿಡೇಟ್ ಹಂಗೆ ಅನ್ಸುತ್ತೆ ಹೊರಗಡೆ ಹೋಗ್ತಾರೆ ಎಲ್ಲ ಆತ್ಮೀಯ ಸ್ವಾಗತ. ನಮ್ಮ ಸೆಟ್ಟಿಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಸಿನಿಮಾದ ಎಲ್ಲ ವಿಚಾರಗಳನ್ನ ನಿರ್ದೇಶಕ ಹರ್ಷ ಅವರಿಂದ ಶುರುವಾಗುತ್ತೆ. ಓಟ್ ಹರ್ಷ ಶುರು. ಮಾತಿನ ಪ್ರಪಂಚ ಅಂತ. ಸೊ ಎಲ್ಲ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ. ಸೊ ಈ ಕಥೆ ಬಗ್ಗೆ ಹೇಳಬೇಕು ಅಂದರೆ ಮಾತಿನ ಪ್ರಪಂಚ ಒಂದು ಅಲ್ಲಿ ಹೊರಗಡೆ ಸ್ವಲ್ಪ ಸೈಲೆನ್ಸ್ ಇದೊಂದು ಕೋರ್ಟ್ ರೂಮ್ ಡ್ರಾಮಾ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ವಿತ್ ಕೋರ್ಟ್ ರೂಮ್. ಸೊ ಇದರಲ್ಲಿ ಮುಖ್ಯವಾಗಿ ಪಾತ್ರ ಮಾಡ್ತಾ ಇರೋದು ನಮ್ಮ ರಂಗಣ್ಣ ರಘು ಸರ್ ಆಸ್ ಅ ಡಿಫೆನ್ಸ್ ಲಾಯರ್ ಆ್ಯಂಡ್ ವಿಕಾಶ್ ಉತ್ತಯ್ಯ ಅವರು ಪಾರ್ಥ ಆಗಿ ಪ್ಲೇ ಮಾಡ್ತಾ ಇದ್ದಾರೆ. ಮಂದಾರ ಅವರು ಜಾನಕಿ ಅಂತ ಲೀಡ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಪ್ರೊಡ್ಯೂಸರ್ ಆದಂಥ ಸೀತಾ ಮೇಡಮ್ ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ನಮ್ಮ ಮೈತ್ರಿ ಸಂಪತ್ ಸರ್ ಆ್ಯಂಡ್ ಕಿರಣ್ ನಾಯಕ್ ಸರ್ ಪೊಲೀಸ್ ಟೀಮಲ್ಲಿ ಇದ್ದಾರೆ. ಸೊ ಅವ್ರ ಇನ್ಸ್ಪೆಕ್ಟರ್ ಆಗಿ ವಿಜಯ್ ಪ್ರಸಾದ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಟೆಕ್ನಿಷಿಯನ್ಸ್ ಯಾರು ಅಂತ ಪರಿಚಯ ಮಾಡಬೇಕಂದ್ರೆ ನಮ್ಮ ಪಿಲ್ಲರ್ ಆಗಿರೋವಂಥ ಜೈ ಆನಂದ್ ಸರ್. ಸೊ ನಮ್ಮ DOP. ಸೊ ಬಹಳ ಚೆನ್ನಾಗಿ ನಮಗೆ ಸಿನಿಮಾಟೋಗ್ರಫಿ ಮಾಡಿಕೊಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮ್ಯೂಸಿಕ್ಕು ಅನಂತ್ ಆರ್ಯನ್ ಅಂತ. ಸೊ ಟೋಟಲ್ ಇದರಲ್ಲಿ 4 ಸಾಂಗ್ ಇರುತ್ತೆ. 2 ಮಾಂಟೇಜ್ ಸಾಂಗ್ಸ್ 2 ಶೂಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಚಿತ್ರಕಥೆ ಮತ್ತು ಸಂಭಾಷಣೆ ಬರೆದಿರೋದು ಮಂಜುನಾಥ್ ಜೆ ಅನಿವಾರ್ಯ ಅಂತ. ಅವರು ನಮ್ಮ ಸ್ನೇಹಿತರು ಕೂಡ ಜೊತೆಗೆ ಅವ್ರ ಹೆಸರು ಬಿಡಿಸ ಅನಿವಾರ್ಯ ಅಂತ ಅವ್ರ ಹೆಸರು ಚೆನ್ನಾಗಿದೆ ನೋಡಿ. ಮಂಜುನಾಥ್ ಜೆ ಅನಿವಾರ್ಯ ಅಂತ. ಸೊ ಇದು ಶೂಟಿಂಗು ಇವಾಗ ಶುರು ಹಂತದಲ್ಲಿದೆ. ಒಂದು 4-5 ದಿವಸ ಶೂಟ್ ಮಾಡಿ ಇವಾಗ ಕೋರ್ಟ್ ಸೀಕ್ವೆನ್ಸ್ ಸೋಮವಾರದಿಂದ ಶುರು ಮಾಡಿದ್ದೀವಿ. ಸೊ ಟೋಟಲ್ ಎಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸೀಕ್ವೆನ್ಸ್ 100% ಬೆಂಗಳೂರಲ್ಲೇ ನಡೆಯುತ್ತೆ. ಸೊ ಇದು ಸಿನಿಮಾ ಬಗ್ಗೆ ಲೈಟ್ ಆದ ಮಾಹಿತಿ. ಯಾಕಂದ್ರೆ ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಸೊ ನಾವು ಇನ್ನು ಶೂಟಿಂಗ್ ಹಂತದಲ್ಲಿದ್ದೀವಿ. ಸೊ ಹಾಗಾಗಿ ಇಷ್ಟು ಹೇಳಬಲ್ಲೆ ನಾನು. ಸೊ ಓವರ್ ಟು ಸೀತಾ ಮ್ಯಾಮ್, ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕ್ಯಾರೆಕ್ಟರ್ ಬಗ್ಗೆ ಸಿನಿಮಾ ಬಗ್ಗೆ ಸರ್ ಹೇಳಿದ್ದಾರೆ. ಒಂದೊಳ್ಳೆ ಅದ್ಭುತವಾದ ಟೀಮ್ ರೆಡಿ ಆಗಿದೆ ಅಂತ ಮಾತ್ರ ಹೇಳಬಲ್ಲೆ. ಸೊ ಈ ಮಾಧ್ಯಮದ ಮುಖಾಂತರ ನಮ್ಮ ಸಿರಿ ಸಿನಿಮಾಸ್ನ ಮೊದಲನೇ ಪ್ರಯತ್ನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರೋ ಪ್ರತಿಯೊಬ್ಬ ಸೀನಿಯರ್ ಆರ್ಟಿಸ್ಟ್, ರಂಗಣ್ಣ ಸರ್, ಸಂಪತ್ ಸರ್, ಕಿರಣ್ ಸರ್, ವಿಕಾಸ್, ಮಂದಾರ, ಅಮಿತ್ ಸರ್, ಪ್ರತಿಯೊಬ್ಬರಿಗೂ ಆ್ಯಂಡ್ ನಮ್ಮ DOP ಸರ್ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಒಂದು ಕನಸನ್ನು ನೀವು ನನ್ಸ್ ಮಾಡೋಕ್ಕೆ ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕ್ಯಾನ್ವಸ್ ಇಸ್ ರಿಚ್ ನಾವು. ಥ್ಯಾಂಕ್ ಯು ಸೋ ಮಚ್. ವಿಕಾಸ್ ನಾನೊಬ್ಬರ ಹೆಸರು ಬಿಟ್ಟೆ, ಅಮಿತ್ ಅವರು ಒಂದು ಪ್ರಮುಖ ಪಾತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಅದು ಹೇಳೋದು ಮರ್ತೆ ಕ್ಷಮಿಸಿ. ಸರ್ ಅವ್ರ ಯಜಮಾನ್ರು ಲಾಯರು, ಅವ್ರ ಮಾವ ಅವ್ರ ಜಡ್ಜು. ಸಿನಿಮಾ ಅಂದರೆ ಮೊದಲಿಂದಾನು ಪ್ರೀತಿ ಇತ್ತು ಸರ್. ಇವ್ರು ಬಂದಾಗ ಕತೆ ನಂಗೆ ಇಷ್ಟ ಆಯಿತು. ಸೊ ಅದನ್ನ 1 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇಟ್ ಕಮ್ ಅಪ್ ವೆಲ್. ಪ್ರೀತಿ ಇರೋದೇ ಕಾರಣ ಸರ್, ಬೇರೆ ಏನಿಲ್ಲ.
ಅವ್ರೆಲ್ಲ ಸೀರಿಯಲ್ Basically ಆರ್ಟಿಸ್ಟ್ ಅವರು ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಜಾಸ್ತಿ ಏನೋ ಧೂಳು ಎಲ್ಲ ಧೂಳು ಸರಿ ಆಯ್ತು ಇವಾಗ ನಮ್ದು ಇದು ಎಲ್ಲ ಸ್ವಲ್ಪ ಓಕೆ, ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಜಾಸ್ತಿ ಏನು ಬಿಟ್ಕೊಡುವಂಥದ್ದಿಲ್ಲ. ಬಟ್ ಒಂದು ಖುಷಿ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗ್ತಾ ಇದೆ. ಅಂಡ್ ನಿಜ ಜೀವನದಲ್ಲಿ ನಾನು ಲಾಯರು, ಈಗ ನನಗೆ ಲಾಯರ್ಸ್ ಇದ್ದಾರೆ. ಅಂಡ್ ತುಂಬಾ ಒಳ್ಳೆ ಒಂದು ಕತೆ ಹೊಂದಿದೆ. ಅಂಡ್ ಇವತ್ತಿನ ದಿನಕ್ಕೆ ಒಂದು ಹೊಸ ಟ್ರೆಂಡ್. ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು, ಒಳ್ಳೆಯ ಕಂಟೆಂಟ್ ಸಿನಿಮಾಗಳು. ಈಗ ನಾನು ಯಾವಾಗಲೂ ಹೇಳ್ತೀನಿ, ಈಗ ಮಲಯಾಳಂ ಆಗಲಿ ತಮಿಳಲ್ಲಾಗಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿತ್ತು ಸಾಕಷ್ಟು ಮಾತಾಡ್ತೀವಿ ನಾವು ಪ್ರತಿ ಸಲ. ಇದನ್ನು ಒಳ್ಳೆ ಕಂಟೆಂಟ್ ಗುರು ನೋಡಬೇಕು ಅದು ಇದು. ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಇವತ್ತು ಕೋರ್ಟ್ ರೂಮ್ ಡ್ರಾಮಾ, ಪೊಲೀಸ್ ಡ್ರಾಮಾ, ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಹೆಸರನ್ನ ಮಾಡ್ತಾ ಇದೆ. ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾದಂಥ ಒಂದು ಕತೆ ಇಲ್ಲಿದೆ, ವಿಭಿನ್ನವಾದ ಪಾತ್ರಗಳಿದೆ, ರಿಯಾಲಿಟಿಗೆ ತುಂಬ ಹತ್ರ ಇದೆ. ಅಂದ್ರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ, ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ, ಎಲ್ಲರಿಗೂ ಎಲ್ಲೋ ರಿಲೇಟ್ ಆಗುತ್ತೆ ಪೊಲೀಸ್ ಸೀಕ್ವೆನ್ಸ್. ಏನೋ ಒಂದು ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್ ಒಂದು ಫೈನಿಂದ ಹಿಡಿದು ಏನೋ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಕ್ರೈಮು, ಏನೋ ಒಂದು ಇದಕ್ಕೆ ನಮಗೆ ಪೊಲೀಸ್ ಆಗಲಿ, ಸ್ಟೇಷನ್ ಆಗಲಿ, ಕೋರ್ಟ್ ಆಗಲಿ ರಿಲೇಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಈ ಸಿನಿಮಾನ 100% ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇನ್ನು ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಸಾಕಷ್ಟು ಕತೆ ಬಗ್ಗೆ ಆಗಲಿ, ಪಾತ್ರಗಳ ಬಗ್ಗೆ ಆಗಲಿ, ಹಾಡುಗಳು, ಇನ್ನಷ್ಟು ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು. ಯಾರು? ಇಲ್ಲ, ನಾನು ಫಸ್ಟ್ ಕಥೆಯಾಗಿ ನೋಡಿದೆ. ನಾನೊಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆಯ ಒಂದು ಕತೆ, ಅಂದ್ರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತೀವಿ, ಅಂದ್ರೆ ಒಂದು ನ್ಯಾಚುರಲ್ ಕೋರ್ಟಲ್ಲಿ ಏನು ಪ್ರೋಸೆಸ್ ಆಗುತ್ತೆ, ಹೇಗೆ ಏರುಪೇರು ಆಗುತ್ತೆ ಒಂದು ಕೇಸು, ಹೇಗೆ ಬೇಕಾದ್ರೂ ತಿರುಗುತ್ತೆ, ಪ್ರತಿಯೊಂದು ಎವಿಡೆನ್ಸು, ಪ್ರತಿಯೊಂದು ಹಿಯರಿಂಗ್ ಅಲ್ಲೂ ಕೇಸ್ ಅದರದ್ದು ಏನು ರೂಟ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಅದೇ ತರ ಒಳ್ಳೆ ಒಂದು ಸಸ್ಪೆನ್ಸ್ ಥ್ರಿಲ್ಲರು. ಸೊ ಬಾಕಿ ಮುಂದಿನ ದಿನಗಳಲ್ಲಿ ಹೇಳೋಣ. ನಿಮ್ಮ ಮೊದಲ ಸಿನಿಮಾನು ಸಸ್ಪೆನ್ಸ್ ಥ್ರಿಲ್ಲರ್ ನಾವು ನೋಡಿದ್ವಿ. ಇವಾಗ ಎರಡನೇ ಸಿನಿಮಾನು ಇದೇ ಕಥೆನ ಆಯ್ಕೆ ಮಾಡೋದಕ್ಕೆ ಏನು ರೀಸನ್? ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಜನ ಎಲ್ಲರೂ ಎಂಜಾಯ್ ಮಾಡುವಂಥದ್ದು. ಈಗ ನೀವು ಪ್ರೀವಿಯಸ್ ನೋಡಿರುವಂಥದ್ದು ಅಪಾಯವಿದೆ ಎಚ್ಚರಿಕೆ ಆಗಲಿ, ಅದೊಂಥರ ಅಡ್ವೆಂಚರ್ ಥ್ರಿಲ್ಲರ್, ಕಾಡು, ಅಲ್ಲೊಂಚೂರು ಹಾರರು, ನೈಟ್ ಸೀಕ್ವೆನ್ಸ್ಗಳು, ಹಾಡು, ಅದೊಂಥರ ಬೇರೆ. ಇದು ಪ್ಯೂರ್ ಕಂಟೆಂಟ್, ಅಂದ್ರೆ ಪ್ಯೂರ್ ಕೋರ್ಟ್ ರೂಮ್ ಸಬ್ಜೆಕ್ಟ್. ಅದಕ್ಕೂ ಎರಡು ಸಸ್ಪೆನ್ಸ್ ಥ್ರಿಲ್ಲರ್, ಬಟ್ ಅದ್ರದ್ದು ವಿಜುವಲಿ ಅದು ಬೇರೆ ಇತ್ತು, ಇದು ವಿಜುವಲಿ ಬೇರೆ ಇದೆ. ಅಂಡ್ ನನ್ನ ಲೆಕ್ಕದಲ್ಲಿ ನಾನು ಚೂಸ್ ಮಾಡುವಂಥ ಕಥೆಗಳು ಜನರಿಗೆ ಇಷ್ಟ ಆಗಬೇಕು. ಕಂಟೆಂಟ್, ಕತೆ ಅನ್ನೋಂಥದ್ದು ಮೊದಲು ಇಷ್ಟ ಆಗಬೇಕು, ಕತೆ ಅನ್ನೋಂಥದ್ದು ಮೊದಲು ಹೀರೋ ಆಗಿ ಮುಂದೆ ಬರಬೇಕು. ಅದಾದ್ಮೇಲೆ ಅದ್ರ ಮೇಲೆ ನಾವೆಲ್ಲರೂ ನಿಂತ್ಕೊಂಡ್ ಬರ್ತೀವಿ. ಸೊ ಏನ್ ಮಾಡಿದೇನು ಮಾಡೋದು ಅಂತ ಸ್ವಲ್ಪ ಅಕ್ಯೂಸ್ಡ್ ಆಗೋಣ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ, ನಾನು ಇದುವರೆಗೂ ಮಾಡದೇ ಇರುವಂತ ಪಾತ್ರ. ಈಗ ಅಣ್ಣಯದಲ್ಲಿ ಎಲ್ಲರೂ ಒಂಥರ ನೋಡಿದ್ದಾರೆ, ಈಗ ಅಪಾಯದ ಎಚ್ಚರಿಕೆಯಲ್ಲಿ ಒಂಥರ ನೋಡಿದ್ದಾರೆ. ಇದು ಎರಡನ್ನೂ ಬ್ರೇಕ್ ಮಾಡುವಂತ ಒಂದು ಪಾತ್ರಕ್ಕೆ ಹೋಗ್ಬೇಕಲ್ಲ ನಾವು, ನಮ್ಮ ಪಾತ್ರಗಳನ್ನ ನಾವು ಮೀರಿ ಏನೋ ಮಾಡಕ್ ನೋಡ್ಬೇಕಲ್ಲ. ಸೊ ಅಂತ ಒಂದು ಪ್ರಯತ್ನನ ನಾವು ಮಾಡಿದೀವಿ. ಇಲ್ಲ, ಅದೇನ್ ಗೊತ್ತಾ, ನಾನು ಇಲ್ಲಿಗೆ ಬರೋಷ್ಟಿಗೆ ಕತೆ ಬಹಳ ಚೆನ್ನಾಗಿ ಕೂತಿತ್ತು, ಇನ್ನು ಅದಕ್ಕೆ ಕೈ ಹಾಕುವಂಥದ್ದು ಏನು ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಆಲ್ರೆಡಿ ಕೂತಿತ್ತು. ಸೊ ಅದನ್ನ ನಾನು ಕೇಳ್ಬೇಕಾದ್ರೆ ಓದ್ಬೇಕಾದ್ರೆ ಬಹಳ ಎಂಜಾಯ್ ಮಾಡ್ತೀನಿ. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ. ಸೊ ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸಿದೆ. ಎಸ್, ಹೌದು. ಇಲ್ಲ, ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ಈಗ ನಮ್ಮ ಪ್ರೊಡ್ಯೂಸರ್ ಆಗಲಿ, ಸಿನಿಮಾ ಪ್ರೊಡ್ಯೂಸರ್ ಆಗಲಿ, ನಮ್ಮ ಸೀರಿಯಲ್ ಪ್ರೊಡ್ಯೂಸರ್ಸ್ ಆಗಲಿ, ಎಲ್ಲರೂ ಕೂಡ ಬಹಳ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಅದು ಇದು ಅಂದಾಗ ಖಂಡಿತವಾಗ್ಲೂ ಅವರು ಪಾಪ ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡಿಕೊಂಡು, ಚಾನೆಲ್ ಅವರಾಗ್ಲಿ ಎಲ್ಲರೂ ಕೂಡ ಕೈ ಹಿಡಿತಾ ಇದ್ದಾರೆ. ಅಂಡ್ ಇದೊಂದು ಒಳ್ಳೆ ವಿಷಯ. ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬರಬೇಕು ಅಂದ್ರೆ ಈ ತರ ಸಪೋರ್ಟ್ ಬೇಕು. ಹಾಗೆ ನೀವು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ನಾನು ಪ್ರತಿ ಸಲ ಹೇಳ್ತೀನಿ. ಅಂದ್ರೆ ಹೊಸೊಬ್ಬರು ಸಿನಿಮಾಗಳು ಅಂದ್ರೆ ಆಬ್ವಿಯಸ್ಲಿ ಅದು ರೀಚ್ ಆಗೋ ಮೀಡಿಯಂ ನೀವುಗಳೇ, ಇನ್ನು ಬೇರೆ ಯಾವುದೂ ಅಲ್ಲ. ಸೊ ನಿಮ್ಮನ್ನು ಕೂಡ ನಂಬಿದ್ದೀವಿ. ಅಂಡ್ ಡೆಫಿನೆಟ್ಲಿ ನೀವೆಲ್ಲ ಪ್ರತಿ ಸಲ ನಿಮ್ಮ ಬೆಸ್ಟ್ ಅನ್ನು ನೀವು ಕೊಟ್ಟಿದ್ದೀರಾ. ಅಂಡ್ ಈ ಸಿನಿಮಾ ಕೂಡ ನೀವೆಲ್ಲರೂ ಜೊತೆಗೆ ನಿಲ್ತೀರಾ ಅನ್ನೋಂಥ ಒಂದು ನಂಬಿಕೆ, ಖುಷಿ ಇದೆ. ಥ್ಯಾಂಕ್ ಯು. ಈ ಹಿಂದೆ ಬ್ಲಿಂಕ್ ಸಿನಿಮಾ ಅಥವಾ ಓಲ್ಡ್ ಮಾಂಗ್, ಆಚಾರ್ ಅಂಡ್ ಕೋ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ.
ಬ್ಲಿಂಕ್ ಆದಮೇಲೆ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಅಂತ ತುಂಬ ಕಾಯ್ತಾ ಇದ್ದೆ. ಆಲ್ಮೋಸ್ಟ್ 1 ರಿಂದ 1.5 ವರ್ಷ ಕಾದಿದ್ದೀನಿ. ಅದಾದಮೇಲೆ ನನಗೆ ಬಂದಿದ್ದು ಸ್ಕ್ರಿಪ್ಟ್ ಇದು ಪಾರ್ಥನ್ ಪ್ರಪಂಚ. ನೋಡಿದ ತಕ್ಷಣನೇ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೆ, ಇದನ್ನ ಮಾಡಲೇಬೇಕು, ಈ ಪಾತ್ರ ಮಾಡಲೇಬೇಕು ಅಂತ. ನಂದು ಒಂದು ಜೆನ್ಜಿ ಪಾತ್ರ ಮಾಡ್ತಾ ಇದ್ದೀನಿ, ಜೆನ್ಜಿ ಹುಡುಗಿ. ಅದು ಒಂದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಅಂತ ಅನ್ನಿಸ್ತು ನನಗೆ. ಯಾಕೆಂದ್ರೆ ಈಗ ಒಂದು ಮಿಲೇನಿಯಲ್ ಅಥವಾ ಒಬ್ರು ಜೆನೆಕ್ಸ್ ಒಂದು ಜೆನ್ಜಿ ಪಾತ್ರ ಇಟ್ಕೊಂಡು ಕಥೆ ಬರೀತಾರೆ ಅಂದ್ರೆ ಅದು ಯಾವಾಗಲೂ ಒಂದು ಅಂದ್ರೆ ಆ ಪಾತ್ರಗಳು ಯಾವಾಗ್ಲೂ ಒಂದು ಕೆಟ್ಟ ರೀತಿನೇ ಇರುತ್ತೆ. ಏನ್ ಜೆನ್ಜಿ ಅನ್ನೋದು ಅದೊಂದು ಕೇವಲವಾಗೇನೆ ಮಾತಾಡಿರೋದನ್ನ ನೋಡಿರೋದು. ಬಟ್ ಇಷ್ಟು ಚೆನ್ನಾಗಿ ಒಂದು ಜೆನ್ಜಿ ಕ್ಯಾರೆಕ್ಟರ್ನ ಅವ್ರದ್ದು ಜೆನ್ಜಿನ ಇಟ್ಸ್ ನಾಟ್ ಜಸ್ಟ್ ದ ಲೈಫ್ ಸ್ಟೈಲ್, ಅದನ್ನ ಹೊರತಾಗಿ ಅವ್ರು ಏನ್ ಯೋಚನೆ ಮಾಡ್ತಾರೆ, ಅವರು ಪ್ರಪಂಚನ ಯಾವ ತರ ನೋಡ್ತಾರೆ, ಯಾವ ತರ ಬದುಕ್ತಾರೆ, ಯಾಕೆ ಹಾಗೆ ಬದುಕ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ಬರ್ದಿರೋಂಥ ಒಂದು ಪಾತ್ರ ಇದು. ಅದಕ್ಕೆ ಅನಿವಾರ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನ ಅಷ್ಟೇ ಚೆನ್ನಾಗಿ ನಮ್ಮ ಹರ್ಷ ಸರ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ವೆರಿ ಬ್ಯೂಟಿಫುಲ್ಲಿ ಡನ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ. ಹಾಗೇನೆ ಸೀತಾ ಮ್ಯಾಮ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನನಗೆ ಕತೆ ಕೇಳಿದ ತಕ್ಷಣ ಫಸ್ಟ್ ತುಂಬಾ ಖುಷಿ ಆಯ್ತು ಅಂಡ್ ಐ ವಾಸ್ ವೆರಿ ಶಾಕ್ಡ್. ಈ ತರ ಒಂದು ಸಿನಿಮಾ, ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ, ಎಲ್ಲ ಸಿನಿಮಾದವರು ಹೇಳ್ತಾರೆ ನಮ್ಮ ಸಿನಿಮಾ ಹೊಸ ತರ ಇದೆ, ಬೇರೆ ಏನೋ ಹೇಳ್ತಾ ಇದೆ ಅಂತ. ಬಟ್ ಈ ಟಾಪಿಕ್ಗೆ ಒಂದು ತೀರಾ ಅಂದ್ರೆ ತೀರಾ ಅನ್ಎಕ್ಸ್ಪ್ಲೋರ್ಡ್. ಕನ್ನಡದಲ್ಲಂತೂ ನಾನು ನೋಡು ಇಲ್ಲ ಕೇಳು ಇಲ್ಲ. ಅಂಥದಕ್ಕೆ ಅಷ್ಟು ಧೈರ್ಯ ತಗೊಂಡು ಅದ್ರ ಹಿಂದೆ ನಿಂತ್ಕೊಂಡು ಸೀತಾ ಮ್ಯಾಮ್ ಶಿ ಹ್ಯಾಸ್ ಪ್ರೊಡ್ಯೂಸ್ಡ್ ಅಂದ್ರೆ ಅದು ನಿಜವಾಗ್ಲೂ ಮೆಚ್ಚಬೇಕಾಗಿರುವಂತ ವಿಷಯ. ಯಾಕೆಂದ್ರೆ ಪ್ರತಿ ಸಲ ಡಿಸ್ಕಷನ್ ಅಲ್ಲೂ ಒಂದ್ಸಲಿ ಕೂಡ ಅವರು ಬಜೆಟ್ ಹಿಂಗಾಗತ್ತೆ, ನಾವು ಈ ತರ ಮಾಡಿದ್ರೆ ಜಾಸ್ತಿ ಜನನ್ ರೀಚ್ ಆಗ್ಬೋದು ಅನ್ನೋದನ್ನ ಯಾವತ್ತೂ ಕೂಡ ಅವ್ರು ಯೋಚನೆ ಮಾಡಿಲ್ಲ. ಇದನ್ನ ನಾವು ಈ ತರ ಹೇಳಿದ್ರೆ ಅದು ಜನರು ಯಾವ ತರ ಅರ್ಥ ಮಾಡ್ಕೊಳ್ತಾರೆ, ಅದರಿಂದ ಸೊಸೈಟಿಗೆ ಹೇಗೆ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನ ತುಂಬಾ ಯೋಚನೆ ಮಾಡಿದ್ದಾರೆ ನಮ್ಮ ರೈಟರ್ಸ್ ಆಗಿರ್ಬೋದು ಅಥವಾ ಮ್ಯಾಮ್ ಆಗಿರ್ಬೋದು. ಅಂದ್ರೆ ಹೇಗೆ ನಾವು ಜೀವನದಿಂದ ಸಿನಿಮಾ ಅಂತ ಹೇಳ್ತೀವಿ, ಸಿನಿಮಾದಿಂದ ಕೂಡ ಜೀವನ ಆಗತ್ತೆ. ಸಿನಿಮಾ ಮೀಡಿಯಾ ಅನ್ನೋದು ತುಂಬಾನೇ ಎಷ್ಟೋ ತರ ಇನ್ಫ್ಲೂಯೆನ್ಸ್ ಆಗತ್ತೆ ಜನಕ್ಕೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಿಂತಿದ್ದಾರೆ ಈ ಕತೆ ಹಿಂದೆ ಸೀತಾ ಮ್ಯಾಮ್. ಪ್ರೊಡ್ಯೂಸರ್ಸ್ ಒಂದ್ ಒಳ್ಳೆ ಕತೆ ಇದ್ರೆ ಈ ತರ ಗ್ಯಾರಂಟಿ ಅದ್ರ ಹಿಂದೆ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಇದೇನೆ ಪುರಾವೆ, ಇದೇ ಒಂದು ಸಾಕ್ಷಿ ನಮ್ಗೆ. ಸೊ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು 2024 2025 ಸುಮಾರು ಸಿನಿಮಾ ಬಂದಿದೆ, ನಿಂತ್ಕೊಳ್ದೇನೆ ಕಿವಿಗೂ ಅದ್ರ ಹೆಸರು ಬೀಳ್ದೇನೆ ಹಂಗೆ ಹೋಗ್ಬಿಟ್ಟಿದೆ. ಸೊ ಮೀಡಿಯಾ ಅವ್ರ ಸಪೋರ್ಟ್ ಇದ್ರೆ, ಜನರ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು. ನಾನು ಆಕ್ಚುಲಿ ನನ್ನ ಕ್ಯಾಟಗರಿನ ಜಿಲೇನಿಯಲ್ ಅಂತ ಹೇಳ್ತಾರೆ, ಅಂದ್ರೆ ಅದು ಮಿಲೇನಿಯಲ್ ಕೂಡ ಅಲ್ಲ, ಜೆನ್ಜಿ ಕೂಡ ಅಲ್ಲ. ನಾನು 98 ಬಾರ್ನ್ ಆಕ್ಚುಲಿ. ಸೊ ಎರಡರ ಮಧ್ಯ ಇರೋದು ನಾನು. ಕನ್ಫ್ಯೂಸ್ ಕ್ಯಾಟಗರಿ. ಹಾ ಅನ್ಕೋಬಹುದು. ಮೇಜರ್ ಕಾರಣ ಹೌದು, ಖಂಡಿತವಾಗ್ಲೂ ಅದೇನೆ. ಒಂದು ಇದು ಏನಂತಾರೆ, ಲೈಟ್ ಲ್ಯಾಂಪ್ ಎಫೆಕ್ಟ್ ಅಂತ ಹೇಳ್ತಾರೆ ಫ್ರೆಂಚ್ ಅಲ್ಲಿ. ಅಂದ್ರೆ ಒಂದು ಹುಡುಗಿ ಕ್ಯಾರೆಕ್ಟರ್ನ ಒಂದು ಸಿನಿಮಾದಲ್ಲಿ ಲೈಟ್ ಲ್ಯಾಂಪ್ ಇಂದ ರಿಪ್ಲೇಸ್ ಮಾಡಿದಾಗ ಕತೆ ಕೊನೆ ಮತ್ತೆ ಕತೆ ಮೊದಲು ಎರಡು ಚೇಂಜ್ ಆಗ್ಲಿಲ್ಲ ಅಂದ್ರೆ ಮೈಟ್ ಆಸ್ ವೆಲ್ ಹ್ಯಾವ್ ದಟ್ ಲ್ಯಾಂಪ್ ಅಂತ ಹೇಳ್ತಾರೆ. ಆ ಹುಡುಗಿ ಪಾತ್ರನೇ ಬೇಡ ಅಂತ. ಸೊ ಅದರಿಂದ ಎಷ್ಟಾಗತ್ತೋ ಅಷ್ಟು ದೂರ ಆಗಿ ಕ್ಯಾರೆಕ್ಟರ್ಗೆ ತುಂಬಾನೇ ತೂಕ ಇದೆ. ಮೋರ್ ದೆನ್ ಒಂದು ಹೀರೋಯಿನ್ ಅಂದ್ರೆ ಅದು ಹೀರೋ ಸುತ್ತೋ ತರ ಪಾತ್ರನೇ ಆಗಿರಬಹುದು, ಅದ್ರದ್ದೇನೆ ಒಂದು ಯೋಚನೆ ಇರಬಾರ್ದು. ಆ ತರ ಒಂದು ಇವಾಗ ತುಂಬಾ ಚೇಂಜ್ ಆಗ್ತಿದೆ ಇಂಡಸ್ಟ್ರಿಲೂ ಕೂಡ. ಸೋ ಮೆನಿ ಪೀಪಲ್ ಆರ್ ಮೂವಿಂಗ್ ಅವೇ ಫ್ರಮ್ ದಟ್. ಬರ್ತಿರೋ ಕಥೆಗಳನ್ನು ಕೇಳಿ ತುಂಬಾ ಖುಷಿ ಆಗ್ತಿದೆ. ನಮ್ಮ ರೈಟರ್ಸ್ ದೇ ಆರ್ ಎವಾಲ್ವಿಂಗ್ ಸೋ ಮಚ್. ತುಂಬಾ ಒಳ್ಳೆ ಪಾತ್ರಗಳು ಬರೀತಾ ಇದ್ದಾರೆ ಇವಾಗ ಫೀಮೇಲ್ಗೆ ಎಷ್ಟೊಂದ್ ಕಡೆ. ಇದೂನು ಒನ್ ಆಫ್ ದೆಮ್ ಅಂತ ಅನ್ನಿಸ್ತು, ಹಾಗಾಗಿ ಒಪ್ಕೊಂಡೆ. ಒಬ್ವಿಯಸ್ಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡ್ತಿರ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂತ ಅಂದಾಗ ನಾನು ಯಾವುದೊಂದು ಪಾತ್ರ ಸೆಲೆಕ್ಟ್ ಮಾಡ್ಬೇಕಂದ್ರೆ ರಿಸ್ಕಿ ಇರುತ್ತೆ. ಇಲ್ಲಾಂದರೆ ಅದೇ ಪಾತ್ರ ಥರನೇ ಇಂಡಸ್ಟ್ರಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಈ ಪಾತ್ರ ನಂಗೆ ಹೇಳಿದಾಗ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಹರ್ಷ ಸರ್ ಇರ್ಬೋದು ಅಥವಾ ಮೇಡಮ್ ಅವರು ಪಾತ್ರ ಬಗ್ಗೆ ಹೇಳಿದಾಗ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಸೊ ಇದು ಒಪ್ಕೊಂಡು ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ನೈಸ್ ಟೀಮ್. ಸೀತಾ ಮೇಡಮ್ ಇರ್ಬೋದು, ಹರ್ಷ ಸರ್ ಇರ್ಬೋದು, ಆ್ಯಂಡ್ ಒಬ್ವಿಯಸ್ಲಿ ರಂಗಣ್ಣ ರಘು ಸರ್ ಅಂತ ಒಂದು ಅದ್ಭುತ ನಟರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಕ್ಕೆ ಸಿಗ್ತಾ ಇದೆ. ಸೊ ಯಾ, ಥ್ಯಾಂಕ್ಸ್ ಫಾರ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು.
ಈಗಷ್ಟೇ ಶುರುವಾಗಿದೆ ಆ್ಯಂಡ್ ಪಾತ್ರ ತುಂಬ ಚೆನ್ನಾಗಿದೆ, ಗೋಯಿಂಗ್ ಆನ್, ನಡೀತಾ ಇದೆ. ಯಾವಾಗಲೂ ಸೀರಿಯಲ್ ಆಗಿ ಸಿನಿಮಾ ಆಗಿ ನಿಮ್ಮನ್ನ ವಿಲನ್ ಶೇಡ್ ಅಲ್ಲೇ ನೋಡಿದೀವಿ ನಾವು. ಇದರಲ್ಲೂ ವಿಲನ್ ಆಗಿ ನೋಡ್ಬೋದು ಸರ್. ಹಾಂ, ಇದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಏನೋ ಹೇಳ್ಬೋದು ಅಂತ. ಈ ಸಸ್ಪೆನ್ಸ್ ಜನರ್ ಆದ ಕಾರಣ ಸೊ ಈಗಲೇ ಏನೋ ರಿವೀಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆಬ್ವಿಯಸ್ಲಿ ಇನ್ನೊಂದಷ್ಟು ವಿಷಯಗಳು ಹೌದೌದು. ಇಲ್ಲ, ಜನ ನನ್ನನ್ನು ಆಬ್ವಿಯಸ್ಲಿ ಹಂಗೆ ಅನ್ಕೋತಾರೆ, ಇನ್ನು ಅದೇ ಪಾತ್ರ ಆಲ್ಮೋಸ್ಟ್ ಮಾಡ್ತಿರೋ ಕಾರಣ ಅವನು ವಿಲನ್ ಏನೋ ಅಂತ. ವಿಲನ್ ಇರ್ಬೋದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು. ಮೊದಲಿಗೆ ನಮ್ಮ ನಿರ್ಮಾಪಕರು ಸೀತಾ ಅವ್ರಿಗೆ ಅವ್ರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಮೇಡಮ್ ವಿಶ್ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗಲಿ. ಈ 106 ಸಿನಿಮಾಗಳು ಮಾಡಿ. ಮತ್ತು ನಮ್ಮ ಡೈರೆಕ್ಟ್ರು ಹರ್ಷ ಅವರು ಝೀನೆಲ್ಲ ಕೆಲಸ ಮಾಡಿದ್ದಾರೆ. ಸಿನಿಮಾ ಏನು ಹೊಸದಲ್ಲ, ಅಂದರೆ ಇದು ಡೈರೆಕ್ಷನ್ ಅಂತ ಬಂದಾಗ ಅವ್ರದ್ದು ಇದು ಫಸ್ಟ್ ಇದು ಒಂದು ರೀತಿ ನನಗೆ ನರಸಿಂಹಮೂರ್ತಿ ಅವ್ರ ಮಗ ಅಂತಂದಾಗ ನಮಗೊಂದು ಸ್ವಲ್ಪ ಹೌದಲ್ಲಪ್ಪ ತುಂಬ ಯೋಚನೆ ಮಾಡಿ ಮಾಡ್ತಾರೆ ಅಂತ ಮೊದಲಿಗೆ ಅವ್ರು ಹೇಳಿಲ್ಲ. ಆಮೇಲೆ ಕೆಲಸ ಮಾಡ್ತಾ ಗೊತ್ತಾಯಿತು. ಮೊದಲು ಗೊತ್ತಿರಲಿಲ್ಲ, ನಿಜ ಗೊತ್ತು. ಕಥೆ ಅಷ್ಟೇ, ಕಥೆ ಕೇಳಿದ್ವಿ, ಎಲ್ಲ ಆಯಿತು. ಆಮೇಲೆ ಗೊತ್ತಾಯಿತು, ಖುಷಿ ಆಯಿತು. ಇನ್ನು ಶುರು ಮಾಡಿದ ಕೆಲಸ ಚೆನ್ನಾಗಿದೆ ನೋಡಿ. ಅದು ವಿಧಿ, ಅವರ ಹೆಸರು ಅನಿವಾರ್ಯ, ಅವ್ರಿಗೆ ಇವ್ರಿಗೆ ಅವರಿಬ್ಬರಿಗೂ ಅನಿವಾರ್ಯ. ಅದು ಎಲ್ಲರಿಗೂ ಕ್ಲೋಸ್ ಆಗಿರೋದು ಅದು ವಿಧಿ. ಅದು ವಿಧಿ. ಡೈಲಾಗ್ ಬರ್ತಾವೆಲ್ಲ ಗ್ಯಾಪ್ಸ್. ಹೌದು, ಹೇಳಿದ್ರು, ಯಾರು ಹೇಳ್ತಲ್ಲ ಡೈಲಾಗ್. ಪೂರ್ತಿ ಶೂಟಿಂಗಲ್ಲಿ ಪೂರ್ತಿ ನಮ್ಮ ಜೊತೆ ಇರುತ್ತೆ. ಅದಕ್ಕೆ ಅದೇನಪ್ಪ ಸಖತ್ತು ಸೆನ್ಸಿಟಿವ್, ಸಖತ್ತು ಅಲರ್ಟು. 6:30 ಆದ್ಮೇಲೆ ಅದು ಆಫು. 6:30ಗೆ ಆಫ್. ಅದು ಆನಲ್ಲ, ಎಲ್ಲಿ ಆನು ನಮ್ದು ಜೀರಗಳ್ಳ ಬಲ್ಪ್ ಅದಿಲ್ಲ. ಪ್ರಾರ್ಥನಾ ಪ್ರಪಂಚ ಅದೊಂಥರ ಕೋರ್ಟ್ ಮಾರ್ಷಲ್ಲು, ಅದೊಂಥರ ಕೋರ್ಟಿನ ಅದು ಸಾಕಷ್ಟು ಈಗೆಲ್ಲ ಅದು ಏನೇನು ಹೇಳ್ತೀವಲ್ಲ, ಅದೆಷ್ಟೋ ಅಪರಾಧಿಗಳಿಗೆ ಇದಾದರೂ ನಿರಾಪರಾಧಕ್ಕೆ ಶಿಕ್ಷೆ ಆಗಬಾರ್ದು, ತಪ್ಪಿಸ್ಕೊಳಕ್ಕಾಗಲ್ಲ, ಏನೋ ಒಂದು ಕ್ಲೂ ಬಿಟ್ಟಿರ್ತಾನೆ ಅಂತ. ಅವೆಲ್ಲವೂ ಅಲ್ಲದೆ ಏನೋ ಒಂದು ಯೋಚನೆ ಮಾಡಿದ್ದಾರೆ ಹರ್ಷ ಅವರು. ಅದನ್ನು ನಿಜವಲ್ಲೂ ಒಂಥರ ಇನ್ನು ಕತೆ ಕೇಳಿದ್ರಿಂದ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿಂದ ನಮ್ಗೆ ಅದರದ್ದು ಎಲ್ಲ ಮಜಲುಗಳು ಒಂದೊಂದೇ ಈಗ ಓಪನ್ ಆಗ್ತಿದೆ. ವಿಹಾನ್ಗೆ ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾಯಕ ನಟನಾಗಿ ಕನ್ನಡ ಚಿತ್ರಕ್ಕೆ ಒಬ್ಬ ಹೊಸ ನಾಯಕ ನಟ ಬರಲಿ. ಯಾಕಂದರೆ ಇನ್ನೊಂದು ಏನಪ್ಪ ಈ ಪ್ರಾಂತ್ಯ ಅಂತ ಇನ್ನೊಂದು ಇದು ಮಡಿಕೇರಿ ತಳಿ, ಇದು ಅದೇ ನಮಗೆ ಖುಷಿ ಆಗಿರೋದು. ಅಲ್ಲಿ ಹೀರೋಯಿನ್ಗಳು ಅಬ್ಬರಿಸ್ಬಿಟ್ರು, ಇವಾಗ ಹೀರೋ ನೀನು. ವೆರಿ ಗುಡ್. ಕರ್ನಾಟಕದ ಎಲ್ಲ ನನಗೆ ತುಂಬ ಹಿಂದೆನೇ ಹೇಳಿದ್ದೆ, ನಾನು ಕರ್ನಾಟಕದ ಎಲ್ಲ ಮೂಲೆಯಿಂದ ಕಲಾವಿದರು, ನಾಯಕ ನಟರು ಬಂದರು. ಆವಾಗ ನಮಗೆ ಒಂದು ಕಲೆಕ್ಷನ್ಗೆ ಒಂದು ರೀತಿ ಚೆನ್ನಾಗಿರುತ್ತೆ. ಆದರೆ ಇವ್ರ ಕಡೆ ಥಿಯೇಟ್ರ್ ಕಮ್ಮಿ, ಇವರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಬೇರೆನೆ. 8:30 ಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಇವರು ಮದುವೆ ಎಂಟರ್ಟೈನ್ಮೆಂಟ್ ಇವ್ರಿಗೆ. ಎಲ್ಲಿ ಮಡಿಕೇರಿಯಲ್ಲ ಸುತ್ತಾಕೋದು ಒಂದು ಥಿಯೇಟ್ರ್ ಇಲ್ಲ. ಬರ್ತಾ ಇದೆ ಸರ್ ಹೊಸದು. ಹಾಗಾಗಿ ನಿಜವಾಗ್ಲೂ ಮಡಿಕೇರಿಯಿಂದ ಬಂದಿರೋದು ಭಾಳ ಖುಷಿ. ವಿಹಾನ್, ಒಳ್ಳೇದಾಗಲಿ ರಿಯಲಿ. ಇನ್ನು ಒಳ್ಳೆ ಟೀಮ್ನ ರೆಡಿ ಮಾಡಿದ್ದಾರೆ ನಮ್ಮ ಆನಂದಪ್ಪ ಅವರು. ನಮಗೆ ತುಂಬ ನನ್ನ ಹಳೇ ಪರಿಚಯ. ಆನಂದಪ್ಪ ಪುರಾತನ ಕಾಲದವ್ರು ಇಬ್ಬರು. ಒಂದು ಲೆಕ್ಕ ನಾನು ಆನಂದಪ್ಪ ಯಾವಾಗಿಂದ 30 ವರ್ಷದಿಂದ ಮೊದಲಿಂದ ಪ್ರಾರಂಭದಿಂದನೂ ಸಂಬಂಧ. ಆನಂದಪ್ಪ ಅವ್ರು ನಮ್ಮದು ಅನಿವಾರ್ಯ ಅವರು ಇದಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಒಬ್ಬ ಹೊಸ ಸಂಭಾಷಣೆಗಾರ ಚಿತ್ರರಂಗಕ್ಕೆ ಬರ್ತಿದ್ದಾರೆ. ಅನಿವಾರ್ಯ ನಿಜವರು ನಿಮ್ಗೆ ಸ್ವಾಗತ. ಆಮೇಲೆ ನೀವು ಇಲ್ಲಿ ಇರ್ತೀರಾ, ಯಾಕಂದ್ರೆ ಆ ವಿಧಿ ಬಿಡಲ್ಲ ನಿಮ್ಮನ್ನು ಇಲ್ಲಿ ಇರಿಸುತ್ತೆ. ಅನಿವಾರ್ಯ. ಹೌದು. ಇನ್ನು ಮಿಕ್ಕಿದ್ದು ನಮ್ಮ ಕಿರಣ್ ನಾಯ್ಕು, ಸಂಪತ್ತು, ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ನಿಮ್ಮಗಳ ಪ್ರೋತ್ಸಾಹ, ಸಹಾನುಭೂತಿ ಅದು ನಮಗೆ ಮೊದಲಿಂದನೂ ಮಾಡಿದ್ದೀರಾ. ಹೊಸತನಕ್ಕೆ, ಹೊಸಬರಿಗೆ, ಹೊಸ ವಿಚಾರಗಳಿಗೆ, ಹೊಸ ಯೋಚನೆಗಳಿಗೆ ನೀವು ಮಾಡಿದ್ದೀರಾ. ಅದನ್ನು ತುಂಬ ಪ್ರೀತಿಯಿಂದ, ತುಂಬ ನಂಬಿಕೆಯಿಂದ ನಂಬ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಇದೇ ರೀತಿ ನಮಗೆ ಪ್ರೋತ್ಸಾಹ ಇರಲಿ. ಮತ್ತು ನಮ್ಮ ಪ್ರಾರ್ಥನಾ ಪ್ರಪಂಚ ತಂಡಕ್ಕೆ ನಿಜವಾಗಿ ವಿಶ್ ಆಲ್ ದಿ ಬೆಸ್ಟ್ ಅಮ್ಮ, ನಿನಗೋಸ್ಕರ ಗುಡ್ ಲಕ್, ಒಳ್ಳೇದಾಗಲಿ. ತುಂಬ ಒಳ್ಳೆ ಕ್ಯಾರೆಕ್ಟ್ರು ಈ ಹುಡುಗಿದು. ಹೌದು, ಹುಡುಗಿ ಹೇಳೋದು ಅದೇ ನಂಗೆ ಆ ಪದಗಳು ಅರ್ಥ ಆಗಿಲ್ಲ. ಡೆನ್ಸಿ ಅಂತ ಹೇಳೋದಲ್ಲ, ಅದೇ ನಂಗೆ ಅರ್ಥ ಆಗಲಿಲ್ಲ. ಬಟ್ ನಿಜವಾಗ್ಲೂ ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಹತ್ತಿರವಾದಂಥ ಪಾತ್ರ. ಹೌದು, ರಿಯಲಿ
ತುಂಬ ಚೆನ್ನಾಗಿದೆ. ಅವ್ರು ಯಾರು ಸಾಕು ಅಂತ ಯಾರು ಕೂಗು ಎಸ್ ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ, ನಿಮ್ಮ ಪ್ರೋತ್ಸಾಹಕ್ಕೆ ಹೀಗೆ ಸದಾ ಇರಲಿ. ಎಸ್ ಥ್ಯಾಂಕ್ ಯು. ಇನ್ನೇನೋ ಪ್ರಶ್ನೆ ಕೇಳಾಗಿದ್ರು ನೀವು ನಮ್ಮ ಸಂಪತ್ತು ಇದ್ರೆ ಸಂಪತ್ತು ಮಾತಾಡ್ತಾರೆ. ಯಾಕಪ್ಪ ನೀನು ಹಂಗೆ ಹಂಗ ಅಣ್ಣ? ಹೌದು, ಜಡ್ಜ್ ಮಾಡಿಲ್ಲ ಇನ್ನೂ ಮಾಡಿಲ್ಲ. ಇಲ್ಲ ಲಾಯರ್ ಮಾಡಿದ್ದೀನಿ, 2-3 ಮಾಡಿದ್ದೀನಿ. ಅದಕ್ಕೆ ನಾನು ಹೇಳ್ದಲ್ಲ, ಮೊದಲು ನಾನು ಫಸ್ಟ್ ಇದೇನು ಬೇವರ್ ಸಿಕ್ಕ ಪಾತ್ರ ಅಂತ ಅನಿಸ್ತು, ಆಮೇಲೆ ಹಂಗೆ ಬೇರೆ ಏನೋ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಬೇರೆ ಏನೋ ಒಂದು ಕತ್ಲೆ ಬೆಳಕು ಇನ್ನೂ ಅಲ್ಲದೆ ಏನು ಹೇಳ್ದೆ ಬೇರೆ ಏನೋ ಇದೆಯಲ್ಲ, ಅದಕ್ಕೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅದಕ್ಕೋಸ್ಕರನೇ ಇದನ್ನ ಮಾಡೋಣ, ಚೆನ್ನಾಗಿ ಯೋಚನೆ. ಅದೇ ನೀವು ಪ್ರಾರಂಭಕ್ಕೆ ಹೇಳಿದ್ನಲ್ಲ, ಅಪರಾಧಿಗಳು 110 ಪರವಾಗಿಲ್ಲ, ಒಬ್ಬ ನಿರಾಪರಾಧ ಶಿಕ್ಷೆ ಆಗ್ಬಾರ್ದಾಗ್ಬೋದು. ಆಮೇಲೆ ಏನೋ ಒಂದು ಕ್ಲೂ ಬಿಟ್ಟೋಗಿರ್ತಾನೆ, ಅವೆಲ್ಲನೂ ಮೀರಿ ಏನೋ ಒಂದು ಮಾಡಿದ್ದಾರೆ. ಈ ಕೆಲಸ ಮಾಡ್ತಿದ್ದೀವಿ, ಅದರಿಂದ ನಾನು ಅದ್ರದ್ದು ಬಿಟ್ಕೊಟ್ಬಿಟ್ರೆ ಇವರು ಹೆಂಗೆ ಸಾರ್ ಅಂತಾರೆ, ಅದೇನು ಹೇಳೋಕ್ಕೋಗಲ್ಲ. ಅದು ಆ ಥರದ್ದು ಒಂದು ಬೇರೆ ಥರ ಇದೆ. ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದು. ಈಗ ಅದು ಬರುತ್ತೆ, ಇದೂ ಬರುತ್ತೆ, ಅದು ಚೆನ್ನಾಗಿರೋದು ಬರುತ್ತೆ, ಯಾಕೆ ಬಿಡಲಿ ಅಲ್ವಾ? ಬೇರೆ ಥರದಲ್ಲಿದೆ. ಎಲ್ಲರಿಗೂ ಲಿಂಕ್ ಇದೆ ಇಲ್ಲಿ. ಅದತ್ತು ಇಲ್ಲಿಗೆಲ್ಲ ಯಾರಿಗ್ಯಾರು ಲವರ್ ಇಲ್ಲ. ಈ ಹುಡುಗಿ ನನ್ನ ಲವರ್ ಅಲ್ಲ, ಇವ್ರು ನನ್ನ ಲವರ್ ಅಲ್ಲ, ಅವ್ರ ಅಪ್ಪ ಅಲ್ಲ, ಯಾರು ಇಲ್ಲ, ಏನಿಲ್ಲ. ಆದ್ರೆ ಒಂದೇ ಗೊತ್ತಾ, ಕಥೆ ಇದೆ ಚೆನ್ನಾಗಿದೆ, ಬೇರೆ ಥರದ್ದು. ಹಾ, ಏನಿಲ್ಲ, ಪ್ರಯತ್ನಗಳಿರ್ತವೆ. ಕೆಲವರು ಇಷ್ಟ ಆಗೋದು ಇಷ್ಟ ಆಗದಿರೋದು ಅದು ನಡೀತಾನೆ ಇರ್ತದೆ. ಏನು ಮಾಡೋಕ್ಕಾಗಲ್ಲ. ಅದು ಗೊತ್ತಾಗ್ಬಿಟ್ರೆ ನನಗೆ ಅಷ್ಟೊತ್ತಿಗೆಲ್ಲ ಪಾಸ್ಕರು ಸೀಸ್ಕರು ಎಲ್ಲ ತಗೊಂಡ್ಬಿಡ್ತಿದ್ದೆ. ಅದು ಗೊತ್ತಿಲ್ಲ ನನಗೆ. ಅದಕ್ಕೊಂದು ಪ್ರಯತ್ನಗಳಂತೂ ಇರುತ್ತೆ. ಅದು ಇಷ್ಟ ಆಗುತ್ತೆ, ಕೆಲವು ಸರಿ ಇಷ್ಟ ಆಗಲ್ಲ, ಕೆಲವ್ರಿಗೆಲ್ಲ ತುಂಬ. ಯಾಕೆ ಅಂತಂದರೆ ನೀವೇ ನೇರವಾಗಿ ಎಲ್ಲ ಬಂದು ನೀವೇ ಹೇಳ್ತೀರಾ ನಮ್ಗೆ ಇಷ್ಟ ಆಗಲಿಲ್ಲ ಅಂತ. ಅದು ಕರೆಕ್ಟು. ಎಲ್ಲನೂ ನಾನು ದೇವರಾಗ್ಬಿಡ್ತೀನಿ ಅಷ್ಟೇ. ಎಲ್ಲನೂ ನೀವೆಲ್ಲ ಇಷ್ಟ ಮಾಡಿದ್ದೆಲ್ಲ ಇಷ್ಟಪಡೋಂಗೆ ಆಗ್ಬಿಟ್ರೆ ಅಲ್ಲ, ಹಂಗೆ ನೋಡ್ರೆ ನನಗೆ ಪಾಪ ನಾನು ತುಂಬ ಥ್ಯಾಂಕ್ಸ್ ಡೈರೆಕ್ಟರ್ಗಳಿಗೆ, ನಿರ್ಮಾಪಕರಿಗೆ. ನನಗೆ ಮೊದಲಿಂದನೂ ಅಷ್ಟೇ ಸೈನೈಡ್ ಅಂತ ಯೋಚನೆ ಮಾಡ್ತಾರೆ, ಮೊದಲ ಸಲ ಅಂತ ಯೋಚನೆ ಮಾಡ್ತಾರೆ. ಟಗರು ಪಲ್ಯ, ಅಜ್ಞಾತವಾಸಿ, ಶಾಕಾಹಾರಿ, ಹಿಂಗೆ ಅಂದರೆ ನಾನಿವಾಗ ಪರ್ಫಾರ್ಮೆನ್ಸ್ ಅಲ್ಲದೆ ಪರ್ಫಾರ್ಮೆನ್ಸ್ ಥರದ ಪಾತ್ರಗಳು ಮಾಡೋದಕ್ಕೂ ಒಂಥರ ಅದಕ್ಕೆ ಬೇರೆ ಥರ ಪೊಟೆನ್ಷಿಯಲ್ ಬೇಕು. ಅದಕ್ಕೆ ಆ್ಯಕ್ಟ್ ಮಾಡೋವಂಥ ಪಾತ್ರಗಳು ಬಂದಾಗ ನನಗೆ ಒಳಗೆ ಒಂದು ಸಣ್ಣದು ಖುಷಿ ಆಗುತ್ತೆ. ಅದು ನನಗೆ ಯಾವಾಗಲೂ ಇತ್ತು. ಅದು ನನಗೆ ಸೈನೈಡಲ್ಲೇ ಓಪನ್ ಆಯಿತು, ಆ ಬ್ರಾಂಚು ಟಕ್ ಅಂದ್ಬಿಟ್ಟು ಓಪನ್ ಆಯಿತು. ಇದು ನನಗೆ ಬೇಕಿತ್ತಿದ್ದು ಅಂತ. ಯಾಕಂದರೆ ನಾಟಕದಲ್ಲಿ ಅದನ್ನು ಮಾಡ್ಕೊಂಡು ಬಂದಿದ್ದರಿಂದ ನನಗೆ ಆ ಬ್ರಾಂಚ್ ಓಪನ್ ಆಯಿತು. ರಿಯಲಿಸ್ಟಿಕ್ ಆಗಿ ತುಂಬ ಆ ಟ್ರೀಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಅದು ಬಂದಾಗ ಆ ಥರದ್ದು ನನಗೆ ಬರ್ತಿದ್ದಾವೆ. ಅಜ್ಞಾತವಾದಿ, ಶಾಕಾಹಾರಿ ಆಗ್ಬೋದು. ಅದು ತುಂಬ ರಿಯಲಿಸ್ಟಿಕ್ ಆಗಿ ಇರೋ ಪಾತ್ರ ನಾನು ಇರ್ತೀನಿ ಅಷ್ಟೇ. ಅದು ಡೂಯಿಂಗ್ ಅಲ್ಲ. ಆ ಥರದ ಪಾತ್ರಗಳು ಬಂದಾಗ ನನಗೆ ಇದು ಸ್ವಲ್ಪ ಒಂದು 80% ಆ ಥರ ಇದೆ ನನಗಿದೆ. ಆಮೇಲಿಂದ ಸ್ವಲ್ಪ ಇದೆ. ನಾನು ಫಸ್ಟ್ಗೆ ಪ್ರಾರಂಭಕ್ಕೆ ಹೇಳಿದೆ ಬೇವರ್ಸಿ ಅಂದ್ಬಿಟ್ಟು, ಅದು ಇಂದು ಒಂದು 20-30% ಹಂಗಾಗುತ್ತೆ. ಆಮೇಲಿಂದ ಬರ್ತಾ ಅದಕ್ಕೆ ಬೇರೆ ಥರದ್ದು. ಈಗ ಅದು ನನಗೆ ಬರಲಿಲ್ಲ, ಅಯ್ಯೋ ನನಗೆ ಅದೇ ಬೇಕು ಅಂದರೆ ನನಗೆ ಸಿನಿಕ್ತನ ಬಂದ್ಬಿಡುತ್ತೆ. ತುಂಬ ಏನು ಬರುತ್ತಲ್ಲ ಅದನ್ನ ಚೆಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಮಾಡೋದಕ್ಕಂದ್ರೆ ಕಡ್ಲು ಒಂದು ಅಪ್ಲೈ ಅಷ್ಟೇ. ಭಟ್ರೂ ಹೇಳಿದ್ವಿ, ನೋಡೋಣ ಮಾತಾಡೋಣ ಬನ್ನಿ ಅಂತ ಅಂದರು. ಮಾಡಿದ್ವಿ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಸರ್, ಅವರೊಂದು ನಾವು ಜೆನ್ಜಿ ಕ್ಯಾರೆಕ್ಟರ್ ನೋಡಿ, ಇದರಲ್ಲಿ ನಾವು ಒಂದು ಪ್ರಮುಖವಾಗಿ ತೋರಿಸಿರೋದು ಏನು ಅಂದರೆ ಮಿಲೇನಿಯಲ್ ವರ್ಸಸ್ ಜೆನ್ಜಿ. ಆ ಥಾಟ್ಸ್ ಏನಿದೆ, ಆ ಥಾಟ್ಸ್ ಐಡಿಯಾಲಜೀಸ್ ಏನಿದೆ, ಐಡಿಯಾಲಜೀಸ್ ಮಧ್ಯೆ ಸ್ಟಾರ್ಟ್ ಆಗೋ ಕಥೆ. ಸೊ ಇಟ್ ಲೀಡ್ಸ್ ಟು ಕೋರ್ಟ್. ಯಾವ ರೀತಿ ಏನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ನಾನು. ನೆಕ್ಸ್ಟ್ ನಾವು ರತ್ನನ್ ಪ್ರಪಂಚ ನೋಡಿ ಫ್ಯಾಮಿಲಿ ಅಂದ್ರೆ ಹಿಂಗಿರ್ಬೇಕು, ಆ ಫ್ಯಾಮಿಲಿ ವ್ಯಾಲ್ಯೂಸ್ ನ ತಿಳ್ಕೊಂಡಿದ್ವಿ. ಈಗ ಪಾರ್ಥನ್ ಪ್ರಪಂಚನ ನೋಡಿ ಈ ಜನರೇಷನ್, ನಮ್ಮ ಜನರೇಷನ್ ಏನ್ ತಿಳ್ಸಕ್ ಹೊರಟಿದ್ದೀರ ನಮ್ಮ ಜನರೇಷನ್? ಮೇಡಮ್, ನಾನು ಯಾವುದೇ ಮೆಸೇಜು ಇದು ಕೊಡಕ್ ಹೋಗ್ತಾ ಇಲ್ಲ ಇಲ್ಲಿ. ಸೊ ದಿಸ್ ಇಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ತರ ತಾವು ನೋಡ್ಬೇಕಾಗತ್ತೆ. ಸೊ ಇದರಲ್ಲಿ ಒಂದು ರಿಲೇಶನ್ಶಿಪ್ ಅವೆಲ್ಲ ಹೇಳಿದಂಗೆ ಜೆನ್ಜಿ ಮತ್ತೆ ಮಿಲೇನಿಯಲ್ ರಿಲೇಶನ್ಶಿಪ್ಸ್ ಅಲ್ಲಿ ಅವ್ರಿಬ್ಬಿಬ್ರದ್ದು ಐಡಿಯಾಲಜಿಗಳು ಬೇರೆ ಇರುತ್ತೆ. ಆ ಐಡಿಯಾಲಜಿಗಳು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಾವು ಸ್ಟ್ರೈಕ್ ಆಗೋದು, ಒಬ್ರಿಗೊಬ್ರು ಟ್ರಿಗರ್ ಮಾಡೋದು ಆಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಕತೆ. ಸೊ ಇದರಲ್ಲಿ ಯಾರು ಹೆಂಗಿರ್ಬೇಕು, ಹಂಗಿರಿ ಅಂತ ಹೇಳ್ತಲ್ಲ. ಏನ್ ನಡೀತಾ ರಿಯಾಲಿಟಿ ಏನಿದೆ ರಿಯಲಿಸ್ಟಿಕ್ ಆಗಿ ಮಾಡಿದೀವಿ ಅಷ್ಟೇ, ಮಾಡಕ್ ಹೊರಟಿದೀವಿ. ಸೊ ಅಥವಾ ಮೆಸೇಜಸ್ ಎಲ್ಲ ಏನಿಲ್ಲ ಮೇಡಮ್. ಅಂದರೆ ಯಾವುದೇ ಕ್ರೈಮ್ ಥ್ರಿಲ್ಲರ್ಸ್ ಇರಲಿ, ಸಸ್ಪೆನ್ಸ್ ಥ್ರಿಲ್ಲರ್ಸ್ ಇರಲಿ, ಯೂಶಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಸ್ಪೆನ್ಸ್ಫುಲ್ ಕತೆ ಇರುತ್ತೆ ಯಾವಾಗಲೂ.
ಅದರಲ್ಲಿ ಮೆಸೇಜ್ ಅಥವಾ ಇನ್ನೊಂದು ಅನ್ನೋದಕ್ಕಿಂತ ಜಾಸ್ತಿ ಆ 2.5 hours ಆಫ್ ನಮ್ಮನ್ನೆಲ್ಲ ಕೂತು ನೋಡಿಸೋಂಥ ಒಂದು ಒಳ್ಳೆ ಕತೆ ಇರುತ್ತೆ. ಅದಂತೂ 100% ನಾವು ಪ್ರಾಮಿಸ್ ಮಾಡ್ತೀವಿ. ಸ್ಥಿತಿ ಅಂದ್ರೆ ನಾವು ಯಾವಾಗ್ಲೂ ನಿಮ್ಮ ಹಾಸ್ಯ ಅಂತ ಬಂದ್ರೆ ಅಲ್ಲಿ ಅಪಹಾಸ್ಯ ಇರಲ್ಲ, ನಿಜವಾದ ಹಾಸ್ಯ ಇರುತ್ತೆ. ಈ ಪಾತ್ರದಲ್ಲಿ ಹಾಸ್ಯ ಇದೆ ಅದು ಫುಲ್ ಸೀರಿಯಸ್ ಆಗಿ ನಮ್ಮ ಮುಂದೆ ಬರ್ತಾ ಇದೆ. ನಕ್ರೆ ನಿಮ್ ಪುಣ್ಯ ನಮ್ಮ ನಗರಿ ಬೇಡ, ನಾನೇನು ಬೇಡ ಅಂದ್ರೆ ನಗರಿ. ನಾನು ಅದ್ರದ್ದು ತುಂಬಾ ಪ್ರಾರಂಭದಲ್ಲಿ ಟ್ರ್ಯಾಕ್ ಕಾಮಿಡಿ ಮಾಡಿದೆ, ಆಮೇಲೆ ನನಗೆ ಯಾಕೋ ಬೇಜಾರಾಯ್ತು, ಬಿಟ್ಬಿಟ್ಟೆ ಅವಾಗಲೇ. ಆಮೇಲೆ ಪಾತ್ರದೊಳಗೆ ಏನೇನು ಬರುತ್ತೋ ಅದು ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಕ್ಕಾದ್ರೂ ನಕ್ರಿ, ಬಿಟ್ಟಾದ್ರು ಬಿಡ್ರಿ, ಖುಷಿ ಆದ್ರೂ ಪಡಿ, ಏನಾದ್ರು ಆ ಪಾತ್ರದೊಳಗೆ ಏನಾಗುತ್ತಲ್ಲ ಅದು ನನಗಿಷ್ಟ, ನಾನು ಅದನ್ನೇ ಮಾಡ್ಕೊಂಡು ಹೋಗೋದು. ಹೌದು, ಒಂದು ಸ್ವಲ್ಪ ಈ ಲಂಕೇಶ್ ಪತ್ರಿಕೆಗಳಿಗೆ ಒಂದು ಸಣ್ಣದಾಗ ಒಂದು ತುಂಟಾಟ ಅಂತ ಬರೋದಲ್ಲ, ಸಣ್ಣ ಕಾಲಮ್, ಇದು ಸ್ವಲ್ಪ ದೊಡ್ಡ ಕಾಲಮ್ ಇದೆ. ಒಂದು ಸ್ವಲ್ಪ ತರಲೆ ಅಂತಲ್ಲ, ಅದೊಂಥರ ಅವನ ನಡವಳಿಕೆ ಹಂಗಿರುತ್ತೆ. ಅದಾದ್ಮೇಲೆ ಆಗ್ತಾ ಒಂದು ಬೇರೆ ಥರದ ರೂಪ ಪಡ್ಕೊಳ್ಳುತ್ತೆ. ಎಸ್, ಇನ್ಯಾರು ಮಾತಾಡಲಿಲ್ಲ, ಸಂಪತ್ ಮಾತಾಡಲಿಲ್ಲ, ಡಿಸ್ಕನೆಕ್ಟ್ ಮಾಡ್ಕೊತಾವ್ರೆ. ಎಲ್ರಿಗೂ ನಮಸ್ಕಾರ. ಮೈನಾಗಿ ಬಂದಿರೋದು ಎಲ್ಲರೂ ಮಿತ್ರರಿಗೂ ಎಲ್ಲ ಖುಷಿ ಇದೆ. ನಿಮ್ಮ ಜೊತೆ ಒಂದು ಇನ್ನು ತುಂಬ ತಿಂಗಳುಗಳಾಯಿತು ಹೊಸ ಪ್ರೆಸ್ ಮೀಟ್ ಮಾಡಿ. ಅದರಿಂದ ಇದೊಂದು ಒಳ್ಳೆ ಟೀಮು. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ನಮ್ಮ ಟೀಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮೇಜರಾಗಿ ಏನಂದರೆ, ನಾನು ಒಂದು 35 ಸಿನಿಮಾಲ್ ಮಾಡಿಲ್ದಿರೋ ಅಂಥ ಒಂದು ಕತೆ ಅಷ್ಟೇ. ನನಗೆ ನನ್ನ ಲೈಫಲ್ಲಿ ನಾನೊಂದು 35 ಸಿನಿಮಾ ಮಾಡಿರೋದ್ರಲ್ಲಿ ಡಿಫ್ರೆಂಟ್ ಕತೆ. ಅದರಿಂದ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ನನ್ನ ಅಂದರೆ ಈಗಿನ ಟ್ರೆಂಡಿ ಆಗಿದೆ ಕತೆ. ನೀವು ನೆಟ್ಫ್ಲಿಕ್ಸು ಆ ಥರ ಫುಲ್ಲು ಏನು OTT ಪ್ಲಾಟ್ಫಾರ್ಮು ಅದಕ್ಕಿಂತ ಚೆನ್ನಾಗಿ ಏನು ಅಂದರೆ ಅಕಸ್ಮಾತ್ ನೋಡ್ತಾ ಇರ್ತೀವಲ್ಲ ಎಲ್ಲ ಈ ನಾವೇನು ವೆಬ್ ಸೀರೀಸು ಇಂಟೆನ್ಸ್ ಆ ಥರ ಇರುತ್ತಲ್ಲ, ಅದೆಲ್ಲ ಫುಲ್ಲು ಆ ಕ್ಲಾಸಿಕ್ ಆಗಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಶೂಟ್ ಮಾಡೋಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರು. ಅದರಿಂದ ಹೊಸ ಥಾಟ್ಸ್ ಬಂದಿದೆ, ಹೊಸ ವಿಜುವಲಿ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು 45 days, ಇದೊಂದು 20 days ಆಗುತ್ತೆ. ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, 25 ದಿನ ಆಗುತ್ತೆ. ಕೋರ್ಟ್ 25 ದಿನ ಆಗುತ್ತೆ. ಕೋರ್ಟ್ ಬಟ್ ಅದೇ ಸೇಮ್ ಅದೇ ಥರನೇ ಹೊರಗಡೆನೂ ತುಂಬ ಇದೆ. ಮತ್ತೆ ವಿಷಯ ರಿವೀಲ್ ಆಗೋದು ಅದೆಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿದೆ, ಅದು ಡಿಫ್ರೆಂಟ್ ಆಗಿದೆ. ಈ ಹೊಸ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಈಗಿನ ಒಂದು LF ಮಿನಿ ಅಂತ. ಆಮೇಲೆ ಲೆನ್ಸ್ ಎಲ್ಲ ಸಿಗ್ನೇಚರು ಆ ಥರ ಯೂಸ್ ಮಾಡ್ತಾ ಇದ್ದೀವಿ. ವೈಡ್ ಲೆನ್ಸ್, ಲಾರ್ಜರ್ ಫ್ರೇಮು, ಅದೇ ಎಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮಗೆ ಪ್ರೊಡ್ಯೂಸರ್. ಆಮೇಲೆ ಎಲ್ಲ ಬಂದು ಸೀನಿಯರ್ ಅಂತ. ನಾನು ಯಾವ ಸೀನಿಯರ್ ಅಲ್ಲ ಅಂತ ನಾವು ಅಂದರೆ ಡೈರೆಕ್ಟ್ರ್ ಹೇಳೋಕ್ಕಿಂತ ಮುಂಚೆ ಒಂದು ಶಾರ್ಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ, ಹೇಳ್ತೀವಿ ಅಷ್ಟೇ. ಅದರಿಂದ ಒಂದು ಹೊಸಬ್ರ ಜೊತೆ ಮಾಡೋದಕ್ಕೆ, ಈ ಟೀಮ್ ಜೊತೆ ಮಾಡೋದಕ್ಕೆ ಒಂದು ಖುಷಿ ಇದೆ ನಮಗೆ. ಆಗಿದೆ, ಈಗ ಹೋದ ವರ್ಷನೇ 2 ಪಿಕ್ಚರ್ ರಿಲೀಸ್ ಆಯಿತು, ಈಗ ಇನ್ನೊಂದು 3 ನಡೀತಾ ಇದೆ ಟೈಮ್. ಬಟ್ ಪ್ರೆಸ್ ಮೀಟ್ಗೆ ಜಾಸ್ತಿ ಇದು ಮಾಡಿದ್ರೆ ಇವಾಗ. ಹೌದೌದು, ಈ ವರ್ಷ ಇಲ್ಲ, ಸ್ವಲ್ಪ ಏನೋ ಬೇರೆ ಬಿಸ್ನೆಸ್ ಅದಿದೆ ಒಂಚೂರು ವರ್ಷ ಅಷ್ಟೇ. ನೆಕ್ಸ್ಟ್ ಸರ್, ಬರೆಯೋದು ಇನ್ನೊಬ್ರು ನಗ್ಸೋದು ಅಷ್ಟು ಇನ್ನ ಅಷ್ಟು ಇದಾಗಿಲ್ಲ ಸರ್ ನಂಗೆ. ಐ ಮೀನ್ ಮೈಂಡ್ ಆಗಲಿ ಇದಾಗಲಿ ನಾನು ಪ್ರಿಪೇರ್ ಆಗಿಲ್ಲ. ಸೊ ಅದಕ್ಕೆ ದಿಸ್ ಇಸ್ ದ ಜಾನರ್. ಒಂದೂವರೆ ವರ್ಷದ ಹಿಂದೆಯಿಂದ ಕಥೆ ಮಾಡ್ಕೊಂಡು ಬಂದಿದ್ದಕ್ಕೋಸ್ಕರ ಇದನ್ನ ಮಾಡಿದ್ದು ಸರ್. ಸೊ ಕಾಮಿಡಿ ಅದು ನನ್ಗಷ್ಟು ಇದಾಗ್ತಿಲ್ಲ, ಕಂಫರ್ಟಬಲ್ ಆಗಿಲ್ಲ ಆ ಜಾನರ್ ಅಂತ ಅಷ್ಟೇ. ಇಲ್ಲ ಕಾಮಿಡಿ ಟೈಮಿಂಗ್ ಇಲ್ಲ ಸರ್, ಅದು ಆಕ್ಟಿಂಗ್ ಅಲ್ಲಿ ಸರ್ ಮಾಡ್ಬಿಡಿ ಟೈಮಿಂಗ್ ಕೊಟ್ಬಿಟ್ಟಿದ್ದಾರೆ ಸರ್. ಸೊ ನಾವು ಕಾಮಿಡಿ ಡೈಲಾಗ್ಸ್ ಅಂತ ಹ್ಯೂಮರ್ ಕ್ರಿಯೇಟ್ ಮಾಡ್ಬೇಕು ಅಂತ ಏನು ಬರ್ತಿಲ್ಲ ಸರ್. ಸೊ ಆ ಗೆಸ್ಚರ್ಸು ಆ ಎಮೋಷನ್ಸು ಅದರಲ್ಲೇ ಕಾಮಿಡಿ ಏನು ಜನರೇಟ್ ಆಗುತ್ತೆ ನ್ಯಾಚುರಲ್ ಆಗಿ, ಸೊ ಅಷ್ಟು ಜನರೇಟ್ ಮಾಡಕ್ ಬಿಟ್ಟಿದ್ದೀವಿ ಅಷ್ಟೇ. ಬಿಟ್ರೆ ಕಾಂಬಿನೇಷನ್ಸ್ ಅಲ್ಲಿ ಕಾಮಿಡಿ ವರ್ಕ್ ಆಗುತ್ತೆ. ಸೊ ಕಿರಣ್ ನಾಯಕ್ ಸರ್, ರಘು ಸರ್ ಕಾಂಬಿನೇಷನ್ ಅಲ್ಲಿ ಕಾಮಿಡಿ ಜನರೇಟ್ ಆಗುತ್ತೆ. ಸೊ ಆ ಸ್ಪಾಟ್ ಅಲ್ಲಿ ಅಥವಾ ಡೈಲಾಗ್ಸ್ ಅಲ್ಲಿ ಮಧ್ಯ ಒಂದು ಫ್ರಿಕ್ಷನ್ ಅಲ್ಲಿ ಕಾಮಿಡಿ ಜನರೇಟ್ ಆಗುತ್ತಲ್ಲ, ಸೊ ಅದು ಜನರೇಟ್ ಮಾಡೋದು ಅಷ್ಟೇ ಸರ್ ಇರೋದು. ಒಂದೇ ಫ್ಲೋ ಅಲ್ಲಿ ಇರಲ್ಲ ಸರ್. ಮಧ್ಯ ಆಕ್ಚುಯಲ್ ಘಟನೆ ಏನ್ ನಡೀತು,
ಅಲ್ಲೊಂದು ಫ್ಲಾಶ್ ಕಟ್ಸ್ ಸುಮಾರಿದೆ ಇದೆ. ಅಡ್ಡ ಬಂದ್ರೆ ನಿಮ್ಮ ಯಜಮಾನಿಗೆ ಈ ಬಾಯಿ ಕಡೆಗೆ ಓಕೆ ಬೆಸ್ಟ್ ಕೂತ್ಕೊ. ಇಲ್ಲ ಅವ್ನು ಎದುರು ನೋಡ್ತಿದ್ದೆ ಏನು ಮಾತಾಡ್ತಾರೆ. ಇಲ್ಲಿ ಬಿಡು ಯಾಕಪ್ಪ ಬಿಡೋದು ಇವಾಗ ನಿನಗೆ ನೋಡು ಆಯ್ತಿಲ್ಲ ಮಲ್ಕೋ. ಇದು ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮೂಲ ಕಾರಣ ಸೀತಾ ಮೇಡಮ್ಮು. ಮೊದಲು ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಹುಚ್ಚಿತ್ತು. ಆ ಹುಚ್ಚಿಗೆ ನಮ್ಮನ್ನೆಲ್ಲರನ್ನೂ ಸೇರಿಸ್ಕೊಂಡು ನಮ್ಮಂಥ ಕೆಲವು ಹುಚ್ಚರನ್ನ ಸೇರಿಸ್ಕೊಂಡಿದ್ದಾರೆ. ಸೊ ಧನ್ಯವಾದ ನಿಮಗೆ. ಸೊ ಮೊದಲು ಪ್ರೊಡ್ಯೂಸರು ಇಂಥ ಸಿನಿಮಾ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರು. ಅದ್ರ ಜೊತೆ ಹರ್ಷ ಸರ್ ಒಂದು ಒಳ್ಳೆ ಕತೆ ತಂದರು. ಸೊ ಮೊದಲು ನಾವು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ನಾನು ಚಿತ್ರಕಥೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅವರು ಹೇಳಿದರು, ಮೊದಲು ಪ್ರೊಡ್ಯೂಸರ್ದು ಒಂದು ಕಂಡೀಷನ್ ಇತ್ತು, ಒಂದು ಪೂರ್ವಗ್ರಹ ಪೀಡಿತ ಏನು ಇದ್ದಾವೆ ವಿಚಾರಗಳು ಅದನ್ನು ಪ್ರಶ್ನಿಸಬೇಕು ಅಂತ, ಅದಕ್ಕೆ ಉತ್ತರ ಕೊಡಬೇಕು ಅಂತಲ್ಲ, ಅದನ್ನು ಪ್ರಶ್ನಿಸಬೇಕು ಅಂತ ಇತ್ತು. ಸೊ ಅದ್ರ ಮೇಲೆ ನಾವು ಚಿತ್ರಕಥೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು 100% ಮಾಡಿದ್ದೀವಿ ಅಂತ ನಮ್ಮ ನಂಬಿಕೆ ಇದೆ. ಸೊ ಅದನ್ನು ಆಡಿಯನ್ಸು ನೀವು ಹೇಗೆ ತೀರ್ಮಾನ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಬೇರೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಬರುತ್ತೆ ಅಥವಾ ಕೋರ್ಟ್ ಡ್ರಾಮಾಗಳು ಬರುತ್ತೆ, ಅದರಲ್ಲಿ ತರ್ಕ ಇರುತ್ತೆ, ವಾದ ಇರುತ್ತೆ, ಕ್ರೈಮ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅಲ್ಲಿ ಇಲ್ಲದೆ ಇರೋದು ಇಲ್ಲಿ ಏನಾದರೂ ಹೊಸದಿದೆ ಅಂತ ಹೇಳ್ಸಿದ್ರೆ ಅಂದ್ಕೊಂಡು ಅದು ನೀವು ಯಾಕೆ ಹೊಸದು ಹುಡುಕ್ಬೇಕು ಅಂದರೆ, ಪ್ರತಿ ಮನುಷ್ಯನಿಗೂ ಸಾಯೋ ಭಯಕ್ಕಿಂತ ಅವ್ನ ಮುಖವಾಡ ಎಲ್ಲಿ ಕಳಚಿ ಬೀಳುತ್ತೋ ಅಂತ ಒಂದು ಭಯ ಇರುತ್ತೆ. ಸೊ ಅದೇ ಈಗ ನಾರ್ಮಲಾಗಿ ಹೇಳ್ತಾರೆ ಗೊತ್ತಾ, ಮುಖವಾಡ ಕಳಚಿ ಬೀಳೋವರೆಗೂ ಎಲ್ಲವನ್ನೂ ಹರಿಶ್ಚಂದ್ರರೇ ಅಂತ. ಸೊ ಇಲ್ಲಿ ಇರೋ ಪ್ರತಿ ಪಾತ್ರಗಳು ಇಂಪಾರ್ಟೆಂಟ್ ಪಾತ್ರಗಳು, ಎಲ್ಲದಕ್ಕೂ ಅದರದ್ದೇ ಅವ್ರ ಪ್ರಾಮುಖ್ಯತೆ. ಎಲ್ಲ ಪಾತ್ರಗಳಿಗೂ ಅವ್ರ ಪ್ರೊಫೆಷನ್ ಇರ್ಬೋದು, ಬಟ್ ವೈಯಕ್ತಿಕ ಜೀವನ ಇರುತ್ತೆ, ಅದ್ರ ಮಧ್ಯೆ ಒಂದು ಮುಖವಾಡ ಇರುತ್ತೆ. ಪ್ರತಿ ಪಾತ್ರಗಳಿಗೂ ಎಲ್ಲಿ ನನ್ನ ಮುಖವಾಡ ಕಳಚಿ ಬೀಳುತ್ತೋ ಅಂತ ಭಯ ಏನಿದೆ, ಸೊ ಅದೇ ನಮ್ಮ ಸಿನಿಮಾದ ಕಥಾವಸ್ತು. ಸೊ ಈಗ ಜನ್ಜಿ ಆಗ್ಬೋದು, 90s ಆಗ್ಬೋದು, ಅಥವಾ ಒಬ್ಬ ಡಿಫೆನ್ಸ್ ಲಾಯರ್ ಆಗ್ಬೋದು, PP ಆಗ್ಬೋದು, ಬಟ್ ಅವ್ರದ್ದು ಒಂದು ವೈಯಕ್ತಿಕ ಜೀವನ ಇರುತ್ತೆ. ಬಟ್ ಅವ್ರ ಸಮಾಜಕ್ಕೆ ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ಒಳಗಡೆ ಒಂದು ಭಯ ಕಾಡ್ತಾನೆ ಇರುತ್ತೆ ಯಾವಾಗಲೂ. ಅದೇ ನಮ್ಮ ಸಿನಿಮಾದ ಮೂಲ ಕಥಾವಸ್ತು. ನೀವು ಹೊಸದು ಏನಾದರೂ ಬಯಸ್ತೀರಾ ಅಂದರೆ, ಸೊ ಆ ಪಾತ್ರಗಳಲ್ಲಿ ಯಾವ ಥರ ಭಯ ಹುಟ್ಟುತ್ತೆ, ಸೊ ಆ ಭಯ ಬಂದಾಗ ಅವ್ರ ನಿಜವಾದ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾರೆ, ಅಥವಾ ನಿಭಾಯಿಸೋದ್ರಲ್ಲಿ ಗೆಲ್ತಾರ ಸೋಲ್ತಾರ. ಸೊ ಈ ಥರ ಚಿತ್ರಕಥೆ ರನ್ ಆಗುತ್ತೆ. ಅದ್ರ ಜೊತೆಗೆ ಇದು ಕತೆ ಬಗ್ಗೆ ಮಾತಾಡ್ರೆ, ಇನ್ನು ಪಾತ್ರಗಳ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಸೊ ಅದಕ್ಕೆ ಇನ್ನೂ ಸಮಯ ಇದೆ. ಬಟ್ ರಘು ಸರ್ ಸಿಕ್ಕಿದ್ದು ನಮ್ಗೆಲ್ಲರಿಗೂ ಒಂದು ಪುಣ್ಯದ ಇದು. ಸೊ ರಘು ಸರ್ ಟೀಮ್ಗೆ ಎಂಟ್ರಿ ಆದಮೇಲೆ ಅದ್ರ ಜೋಶು, ಅವ್ರ ಜೊತೆ ಕೆಲಸ ಮಾಡೋದು, ನಾವು ಇಷ್ಟರಲ್ಲಿ ಬಂದರೆ ಅವ್ರು ಇಷ್ಟರಲ್ಲಿ ಬಂದಿರ್ತಾರೆ. ಸೊ ಅದೊಂದು ಬೇರೆ ಮಜಾ. ಬಟ್ ಓವರ್ ಆಲ್ ಆಗಿ ಸಿನಿಮಾಗೆ ಇವ್ರು ಬೆನ್ನೆಲುಬು ಅಂತ ಹೇಳ್ಬೋದು. ಕಥೆಯಲ್ಲೇ ಆಗಲಿ ಮತ್ತು ಸರ್ ಆಫ್ ದ ಸ್ಕ್ರೀನ್ ಮತ್ತು ಆನ್ ದ ಸ್ಕ್ರೀನ್. ಈ ಪಾತ್ರ ರಘು ಸರ್ ಮಾಡೋ ಪಾತ್ರ ಸಿನಿಮಾದ ಆತ್ಮಸಾಕ್ಷಿ ಅಂತ ಹೇಳ್ಬೋದು. ಸೊ ಇಷ್ಟು ಮಾತ್ರ ಮಾತಾಡ್ಬೋದು, ಮಿಕ್ಕಿದ್ನ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಪ್ರಶ್ನೆ ಒಂದು ರೈಸ್ ಆಗುತ್ತೆ ಸರ್, ಉತ್ತರ ಯಾವತ್ತೂ ಇಂಡಿವಿಜುವಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಪ್ರಶ್ನೆನ ನೀವು ಹಿಂಗೆ ಯೋಚನೆ ಮಾಡಿ ಈ ವಿಚಾರಕ್ಕೆ ಒಂದು ಪ್ರಶ್ನೆ ಇದೆ ಅಂತ ನಾವು ರೈಸ್ ಮಾಡ್ತೀವಿ. ಸೊ ಉತ್ತರಗಳನ್ನ ನಿಮ್ಮಿಂದ ನಾವು ನಿರೀಕ್ಷಿಸ್ತೀವಿ ಸರ್. ಇಲ್ಲ ನಿಜವಾಗ್ಲೂ ಮಂಜುನಾಥ್ ಜೈ ಅನಿವಾರ್ಯ. ಇಲ್ಲ ಬರ್ತೀನಿ ಅಂತಲ್ಲ, ಇಲ್ಲ ನಾವೀಗ ನಾನು ಆಮೇಲೆ ನೆಕ್ಸ್ಟ್ ಅನಿವಾರ್ಯ ಅಂತೀವಿ, ಅನಿವಾರ್ಯ. ಆಮೇಲೆ ನಾವು ಅತ್ಯಗತ್ಯ ಅವಶ್ಯಕ ಯಾರು ಇದ್ರ ನಾವೇ ಒಂದು ಕರೆಕ್ಷನ್ ಮಾಡ್ಬಿಟ್ಟಿವಿ. ಚೆನ್ನಾಗಿದೆ ಕಣ್ರಿ ಅನಿವಾರ್ಯ ಅಂದ್ರೆ ಒಂದು ವರ್ಷನ ಓಪನ್ ಆಯ್ತೀವಿ. ನೆಕ್ಸ್ಟ್ ಇವೆಲ್ಲ ಆಗತ್ತೆ ಅಗತ್ಯ ಅವಶೇಷ. ಮೊನ್ನೆ ಸಂಪತ್ ಮೈತ್ರಿ ಅವರೇ ಬನ್ನಿ. ಅನಿವಾರ್ಯ ಏನು ಬರ್ತನೇಮಲ್ಲ, ಒಂದಷ್ಟು ವಿಚಾರಗಳು ತಲೆಗೆ ಬಂದ ಮೇಲೆ ಯಾವುದಕ್ಕೂ ಒಂದು ಹೆಸರಂದ್ರೆ ಯಾವುದಕ್ಕೂ ಒಂದು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಕಡೆ ಫೀಡ್ ಆಗ್ತೀವಿ, ಒಂದು ಕಡೆ ಸಿಗಾಕೋತೀವಿ, ಅಥವಾ ನಮ್ಮ ಹೆಸರು ಹೇಳಿದ್ರೆ ಜನ ನಮ್ಮನ್ನು ಗುರ್ಸೋದೇ ಬೇರೆ ಥರ ಆಗ್ತಾ ಇದೆ. ಸೊ ಅದಕ್ಕಾಗಿ ಒಂದು ವಿಚಾರ ಬರಲಿ ಅಂದ್ಬಿಟ್ಟು ಅದನ್ನ ಇಟ್ಕೊಂಡಿದ್ದೀನಿ ಸರ್. ಹೌದು ಸರ್, ಖಂಡಿತ ಸರ್, ಅದನ್ನೇ ಹೇಳಿದ್ರು ಬೆನ್ನೆಲುಬು ಥರ ಇದ್ದಾರೆ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಾನು ಹೊಸದಾಗಿ ಹೇಳೋದು ಇನ್ನೇನೂ ಇಲ್ಲ. ನಾನು ಇದರಲ್ಲೊಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತ ಅಷ್ಟೇ ಹೇಳ್ಬೋದು. ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ಆನಂದ್ ಸರ್
ಎಲ್ಲ ಟೋಟಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಅವ್ರದ್ದು ಡೈಲಾಗ್ ಇರ್ಬೋದು. ಹರ್ಷದ್ ಸರ್ ಹೊಸಬರಾದರೂ ಕೂಡ ಹಂಗನ್ಸಲ್ಲ. ಅವರು ವರ್ಕ್ ಮೆಥಡ್ ನೋಡಿದ್ರೆ ಆಲ್ರೆಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ನಿರ್ದೇಶಕನ ಥರ ಕೆಲಸ ಮಾಡ್ತಿದ್ದಾರೆ. ಮತ್ತು ಇನ್ನು ಪ್ರೊಡ್ಯೂಸರ್ ಮೇಡಮ್ ಅವರು ಯಾವತ್ತೂ ಸೆಟ್ಟಲ್ಲಿ ನಾನೊಬ್ಬ ಪ್ರೊಡ್ಯೂಸರ್ ಅಂತ ಬಿಹೇವ್ ಮಾಡಿದ್ದಿಲ್ಲ. ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಜೊತೆ. ಅವರು ಒಂಥರ ಆರ್ಟಿಸ್ಟ್ಗಳಿಗೆ ಮತ್ತು ಕೆಲಸ ಮಾಡೋರಿಗೆ ಎಲ್ರಿಗೂ ಕೂಡ ಒಂದು ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡಿಕೊಟ್ಟು ಕೆಲಸ ಮಾಡಲಿಕ್ಕೆ ಹಚ್ಚೋದಿದೆಯಲ್ಲ, ಅದು ನಿಮ್ಮಿಂದ ಕಲಿಬೇಕು ಮೇಡಮ್ ಅದನ್ನು. ಮತ್ತು ಇವರು ವಿಕಾಸ್ ಅವರು ಮತ್ತು ಮಂದಾರ ಮೇಡಮ್, ನಿಮಗೆ ಗೊತ್ತಿದೆ, ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಎಲ್ಲರೂ ಕಿರಣ್ ನಾಯಕರು ಮತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲರ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನಾನು ಅದೃಷ್ಟ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಾನು ಪಾತ್ರ ಕೊಟ್ಟಿದ್ದಾರೆ ಸರ್, ಮಾಡ್ತಾ ಇದ್ದೀನಿ. ಪಾತ್ರಧಾರಿ ಸರ್, ಕಲಾವಿದ. ಬಿಡ್ತಾರೆ ಉಸಿರಾಡ ಬಿಟ್ಟು ಆಮೇಲಿಂದ ಹಿಡ್ಕೊತಾರೆ. ಮೊದಲಿಗೆ ಬಿಡ್ತಾರೆ, ಆಮೇಲೆ ಹಿಡ್ಕೊತಾರೆ. ಸರ್ ಮತ್ತೆ ಶೂಟ್ ಮಾಡಬೇಕು. ನೀವು ಹೇಳಿದ್ದಕ್ಕೆ ಒಂದು ಉತ್ತರ ಏನು ಕೇಳಿದ್ರೆ, ಟ್ವಿಸ್ಟ್ ಟರ್ನು ಅಂತ ಏನು ಹೇಳಿದ್ರಲ್ಲ, ಅದು ಈ ಒಂದು ಪಾತ್ರದ ಮೂಲಕ ಒಂದಿಷ್ಟು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ರಘು ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಇದು 2ನೇ ಸಿನಿಮಾ ಅವ್ರ ಜೊತೆಗೆ ಕೆಲಸ ಮಾಡಿರೋದು, ಪುಕ್ಸಟೆ ಲೈಫ್ ಅಂತ ಒಂದು. ಇದರಲ್ಲಿ ಅವ್ರ ಜೊತೆಗೆ ಇನ್ನೂ ಜಾಸ್ತಿ ಪ್ರಯಾಣ ಇದೆ. ನನಗೆ ಖುಷಿ ಇದೆ. ಅವರ ಟೈಮಿಂಗ್ ಆಗಿರ್ಬೋದು, ಒಂದು ಅಲರ್ಟ್ ಮಾಡ್ತಾರೆ ಅವರು ಒಂದು ಸೆಟ್ ಅಥವಾ ಪಾತ್ರನ ಇನ್ನೊಂದು ಪಾತ್ರಕ್ಕೆ. ಅದು ತುಂಬ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ಹರ್ಷ ಸರ್, ಆನಂದ್ ಸರ್. ಆಮೇಲೆ ನಾವು ಇಬ್ಬರು ಒಟ್ಟಿಗೆ ಸೀರಿಯಲ್ನಲ್ಲಿ ಮಾಡ್ತಾಯಿದ್ವಿ. ಇದು ಮೊದಲನೇ ಸಿನಿಮಾದಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಮೇಡಮ್ ಥ್ಯಾಂಕ್ ಯು ಮೇಡಮ್, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹೌದು ಸರ್, ಸುಮಾರು ಮಾಡಿದ್ದೀನಿ ಸರ್, 8 ಮಾಡಿದ್ದೀನಿ. ಇಲ್ಲ ಸರ್, ಬಿಟ್ಟೆ ನಾನು. ಏನಕ್ಕೆ ಅಂದರೆ ಅದು ಬರೀ ಸೆಲ್ಯೂಟ್ ಹೊಡಿಯೋದೇ ಇತ್ತು. ಇದು ಹಂಗಲ್ಲ, ಅದೇ ಟ್ವಿಸ್ಟ್ ಟರ್ನ್ ಹೇಳಿದ್ನಲ್ಲ ಸರ್. ಸೆಲ್ಯೂಟ್ ಹೊಡಿಸ್ಕೊಳ್ಳೋಣ, ಎಲ್ಲ ಮಿಲಿಟರಿ ಕೆಲಸನೇ ಇರೋದು. ಒರಿಜಿನಲ್ ಲಾಯರ್ ಅಲ್ವಾ? ಎಲ್ಲ ಸ್ಕೀಮ್. ಎಸ್ ಸರ್, ಥ್ಯಾಂಕ್ ಯು ಸರ್. ಬನ್ನಿ. ಪಾರ್ಥನ್ ಪ್ರಪಂಚ ಸಿನಿಮಾ ಎಲ್ಲರೂ ಹೇಳ್ದಾಗೆ ಇವಾಗ ಏನು ಅದರದ್ದು ಲೈನ್ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ. ಇದರಲ್ಲಿ 4 ಹಾಡುಗಳಿದ್ದಾವೆ. 4 ಹಾಡುಗಳಲ್ಲಿ 2 ಇಂದು ನಾಗರಾಜ್ ಅವರು ಹಾಡಿದ್ದಾರೆ ಈಗಾಗಲೇ. ಒಂದು ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವರು ಹಾಡಿದ್ದಾರೆ, ಒಂದು ಚೇತನ್ ನಾಯಕ್ ಅವರು ಹಾಡಿದ್ದಾರೆ. ಇನ್ನು 2 ಸಿಂಗರ್ಸ್ ಹಾಡಬೇಕು, ಒಂದು ಜಸ್ಕರಣ್ ಸಿಂಗ್ ಅವರು ಮತ್ತು ಇನ್ನೊಂದು ಚೇತನ್ ಸೋಸ್ಕಾ ಅವರು. ಅದೆರಡು ನಮಗೆ ಪೆಂಡಿಂಗ್ ಇದೆ. ಈಗ ಶೂಟ್ ನಡೀತಾ ಇರೋದ್ರಿಂದ ಪ್ರಸ್ತುತ ಬ್ರೇಕ್ ಟೈಮಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ ಸರ್. ಬೇರೆ ಏನಾದರೂ ಇದ್ದರೆ ನೀವು ಕೇಳಬಹುದು. ಹೌದು ಸರ್, ಸಿಗುತ್ತೆ ಸರ್, ಸಿಗುತ್ತೆ. ಯಾಕೆ ಅಂತಂದರೆ ಯೂಶ್ವಲಿ ರೆಗ್ಯುಲರ್ ಪ್ಯಾಟರ್ನಲ್ಲಿ ಸಾಂಗ್ಸ್ ತೊಗೊಂಡೋಗಿಲ್ಲ ನಾವು. ಒಂದು ಪಲ್ಲವಿ ಚರಣ, ಇನ್ನೊಂದು ಚರಣ, ಎಂಡ್ ಪಲ್ಲವಿ, ಆ ಥರ ಮಾಡಿಲ್ಲ. ಒಂದು ಪಲ್ಲವಿ ಚರಣ ಇಷ್ಟೇ, ತುಂಬ ಕಾಂಪ್ಯಾಕ್ಟಾಗಿ ಇಟ್ಕೊಂಡಿದ್ದೀವಿ. ಈಗೆಲ್ಲ ಮ್ಯಾಕ್ರೋ ಅವು ಇವು ಎಲ್ಲ ಬರ್ತಾ ಇರೋ ಸೀರೀಸ್ ಎಲ್ಲ ಬರ್ತಾ ಇರೋದು ನೋಡಿದ್ರೆ ಆಡಿಯನ್ಸ್ಗೆ ಪೇಷನ್ಸ್ ಕಡಿಮೆ ಇದೆ. ಸೊ ಅವರ ಒಂದು ಪಲ್ಸನ್ನು ನಾವು ಕ್ಯಾಚ್ ಮಾಡಿ ಇದು ಒಂದು ಹೊಸ ಒಂದು ಪ್ರಯೋಗ ಮಾಡೋಣ ಅಂತ ಹೇಳಿ ನಮ್ಮ ಹರ್ಷ ಸರ್ ಹೇಳಿದಾಗ ಆಗ್ಬೋದು ಸರ್ ಅಂತ ಹೇಳಿ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸಾಂಗ್ಸು ಮೂಡ್ ಬಂದಿದ್ದಾವೆ. ಮತ್ತು ಅದೇ ಸನ್ನಿವೇಶಕ್ಕೆ ತಕ್ಕಂತೆ ಏನು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀವಿ ಸರ್. ಹೌದು ಸರ್, ಹೌದು. ಧನ್ಯವಾದಗಳು, ಥ್ಯಾಂಕ್ ಯು. ಅದರಲ್ಲಿ ಇವನು ಮತ್ತು 3 ಜನ ಹುಡುಗರು ಇನ್ನೊಬ್ಬ ಎಲ್ಲರೂ ಮುಖ್ಯವಾಗಿ ಮಾಡಿದ್ದಾರೆ. ಇದರಲ್ಲೂ ಆ್ಯಕ್ಟ್ ಮಾಡ್ತೇನೆ. ಮಾತಾಡು. ಎಲ್ರಿಗೂ ನಮಸ್ಕಾರ. ನಾನು ತುಂಬ ಚಿಕ್ಕವನು, ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ಇದು ನನ್ನ ಮೇಜರ್ ಕ್ಯಾರೆಕ್ಟರ್ ಅಂತ ನೋಡೋಕೆ ಹೋದರೆ 3ನೇ ಸಿನಿಮಾ. ಆಪರೇಷನ್ ಡಿ ಅಂತ ಇನ್ನು ರಿಲೀಸ್ಗೆ ಬಂದಿದೆ. ಹೊಸ ಜೀವನ ಅಂತ ರಂಗನ ರಘು ಸರ್ ಜೊತೆನೇ ಮಾಡಿದ್ದೀನಿ. ಇದು ಇವ್ರ ಜೊತೆ 2nd ಸಿನಿಮಾ. ಈ ಪಾತ್ರಕ್ಕೆ ನಾನು ಥ್ಯಾಂಕ್ಸು ಹರ್ಷ ಸರ್ಗೆ ಹೇಳ್ತೀನಿ. ಬಿಕಾಸ್ ಫಸ್ಟ್ ಇನಿಷಿಯಲ್ನಿಂದನೇ ನನ್ನ ಲೂಪಲ್ಲಿ ಇಟ್ಟಿದ್ರು, ಒಂದು ಕ್ಯಾರೆಕ್ಟರ್ ಇದೆ ನಿಮಗೆ ಅಂತ. ಕೋರ್ಟ್ ಸೀನ್ ಬಂದಾಗ ಕರೆ ಬಂದು ಕೆಲಸ ಮಾಡ್ತಾಯಿದ್ದೀನಿ. ಇನ್ನೊಂದು ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಗ್ತಾ ಇರೋದು ಈ ಟೀಮು. ಇಲ್ಲಿ ಯಾರು ಅವ್ರ ಸ್ಥಾನ ಏನೇ ಇರ್ಬೋದು, ಬಟ್ ವಿ ಆರ್ ಆಲ್ ಈಕ್ವಲ್ ಅನ್ನೋ
ಥರ ಸೆಟ್ ಇದು, ಈ ಥರ ಸೆಟ್ ಸಿಗೋದೇ ಅಪರೂಪ. ಸೊ ಅದಕ್ಕೆ ಥ್ಯಾಂಕ್ಫುಲ್ ನಾನು ಪ್ರೊಡ್ಯೂಸರ್ ಮ್ಯಾಮಿಂದ ಹಿಡಿದು ಎಲ್ರಿಗೂ. ರಂಗಣ್ಣ ರಘು ಸರ್ ಜೊತೆ ಕೆಲಸ ಮಾಡೋದು ಒಂದು ಇನ್ಸ್ಟಿಟ್ಯೂಷನ್ ಮುಂದೆ ಕೆಲಸ ಮಾಡ್ದಂಗೆ. ನಾವು ಬಹುಶಃ ನಾನೇ ಒಂದು 20 ಸಿನಿಮಾದಲ್ಲಿ ನನಗೇನು ಸಿಗ್ತಾ ಇತ್ತು ಕಲಿಕೆ, ಇವ್ರ ಜೊತೆ ಒಂದು ದಿನದಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ಸರ್. ಅಷ್ಟೇ, ನಾನು ಇನ್ನೇನು ಮಾತಾಡ್ತೀನಿ.